ನಮ್ಗೆ ಯಾವ ಬ್ರಹ್ಮಾಕಾರವಾದ ಮನಸ್ಸು ಆತ್ಮೀಯ ದೃಷ್ಟಿಯಿಂದ ವಿಚಾರ ಮಾಡತಕ್ಕಂತ ವಿವೇಕವುಳ್ಳಂತ ಮನಸ್ಸು ಬಂದು ಆಗ್ತದ. ಅದು ಯಾಕೆ ಬಂದು ಆಗ್ತದಂದ್ರ ಅದು ಜೀವನನ್ನ ಆತ್ಮಾಕಾರವಾದ ಬ್ರಹ್ಮಾಕಾರವಾದ ವೃತ್ತಿ ರೂಪ ಜ್ಞಾನ ಏನದಲ್ಲ, ಅದು ಜನನ ಮರಣ ರೂಪ ಸಂಸಾರ ಸಮುದ್ರದಿಂದ ಉದ್ಧರಿಸಿ ಶಿವನನ್ನಾಗಿ ಮಾಡ್ತದೆ. ಪೂರ್ಣ ಶಾಂತಿಯನ್ನು ಕೊಡ್ತಾ ಇದೆ. ಅರ್ಥಾತ್ ಸಚ್ಚಿದಾನಂದ ರೂಪವಾದ ಬ್ರಹ್ಮವೇ ನಾನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಜಾನುವುದನ್ನು ಮಾಡಿಕೊಟ್ಟು ನಮ್ಮನ್ನು ಅತ್ಯಂತಿಕವಾದ ದುಃಖದಿಂದ ನಿವೃತ್ತಿ ಮಾಡಿ ಪರಮಾನಂದ ಪ್ರಾಪ್ತಿ ರೂಪವಾದ ಮೋಕ್ಷವನ್ನು ಕೊಡ್ತಾ ಇದೆ. ಅದಕ್ಕೆ ಆ ಬ್ರಹ್ಮಾಕಾರ ವೃತ್ತಿಯಿಂದ ಕೂಡಿದಂತ ಆತ್ಮಾಕಾರ ವೃತ್ತಿಯಿಂದ ಕೂಡಿದ ಮನುಷ್ಯ. ಇನ್ನು ಅದಕ್ಕೆ ಭಿನ್ನವಾಗಿ ವಿಷಯಾಕಾರವಾದಂತಹ ಮನಸ್ಸಿತ್ತಂದ್ರ ಅದರಲ್ಲಿ ಎಲ್ಲಾ ವೈರಿಗಳು ಮನೆ ಮಾಡಿಕೊಂಡ್ರು. ಯಾಕೆ? ಅವಿವೇಕವಾದಂತ ಅಪರವಾದಂತ ಮನಸ್ಸು ಅದು ತನ್ನ ಸ್ವರೂಪವನ್ನ ಮರೆಮಾಚಿ ಅಲ್ಲದ್ರಲ್ಲಿ ಯಾವುದೆಂಬ ಬುದ್ಧಿಯನ್ನ ಮಾಡಿ ಯಾವ ಈ ನಾಮರೂಪಾತ್ಮಕ ಜಗತ್ತು ಹಾಗೂ ಶರೀರಗಳಲ್ಲಿ ಸತ್ಯತ್ವ ಬುದ್ಧಿಯನ್ನ ಮಾಡಿ ಅದು ಯಾವ ಅನಾತ್ಮ ಇರುವಂತಹ ಈ ಹೊರಗಿನ ದೇಹಾದಿ ಪ್ರಪಂಚ ಇದು ಅಸತ್ತು ಜಡ ದುಃಖ ಹಾಗೂ ಅನಿತ್ಯ ಪರಿಚ್ಛಿನ್ನತೆಯಿಂದ ಕೂಡಿದಂತಹ ಈ ಜಗತ್ತಿನಲ್ಲಿ ನಿತ್ಯತ್ವ ಬುದ್ಧಿಯನ್ನು ಮಾಡೈತಿ. ದುಃಖ ಇದ್ದಲ್ಲಿ ಸುಖ ಬುದ್ಧಿಯನ್ನ ಮಾಡೈತಿ, ಪರಿಚ್ಛಿನ್ನ ಇದ್ದಲ್ಲಿ ಪೂರ್ಣ ಇದ್ದಲ್ಲಿ ಪರಿಚ್ಛಿನ್ನ ಬುದ್ಧಿಯನ್ನ ಮಾಡೈತಿ, ಅಸೂಚಿಯನ್ನ ಮಾಡೈತಿ. ಹೀಗೆ ಆ ವೈರಿ ಆದಂತ ಮನಸ್ಸು, ವಿಷಯಾಧೀನವಾದಂತ ಮನಸ್ಸು ನಮಗೆ ಶತ್ರುವಾಗಿ ಪರಿಣಮಿಸ್ತೀವಿ ಅಂದ್ರ ನಾವು ಅಧೋಗತಿಗೆ ಹೋಗ್ತಾ ಇದ್ದೀವಿ. ಹಾಗಾದ್ರೆ ಅದನ್ನ ಅಷ್ಟ ಬಿಟ್ಟು ಬಿಡೋದನು, ವೈರಿ ರೂಪವಾದಂತ ಮನಸ್ಸನ್ನ ಪಳಗಿಸ್ಬೇಕಲ್ಲ. ಕಾರಣ ಅದಕ್ಕೆ ಉಪಾಯವನ್ನ ಇಲ್ಲಿ ಮಹಾತ್ಮರು ಹೇಳ್ಯಾರ, ಸತ್ಸಂಗಕ್ಕೆ ಬರಬೇಕು. ಆತ್ಮ ವಿಚಾರ, ಆತ್ಮ ಸುವಿಚಾರ ಅನ್ನುವಂತ ಭಸ್ಮವನ್ನ ಧಾರಣ ಮಾಡಿ ಸಾಧನಗಳನ್ನ ಮಾಡ್ರಿ. ಈಗಾಗಲೇ ಗುರುಗಳು ಬಹಳ ಹೇಳಿದರು, ಪಂಚ ಯಜ್ಞಗಳನ್ನ ಮಾಡಿ ಆತ್ಮ ಶುದ್ಧೀಕರಣ ಮಾಡಿಕೊಳ್ಳಿ, ನಿಷ್ಕಾಮ ಕರ್ಮ ಉಪಾಸನೆಗಳನ್ನ ಮಾಡಿ ಹೃದಯ ಶುದ್ಧಿಯನ್ನ ಮಾಡಿಕೊಳ್ಳಿ. ಘಂಟಾಘೋಷವಾಗಿ 2-3 ದಿನದಿಂದ ಆ ಪಂಚಯಜ್ಞಗಳನ್ನ ಅರ್ಥಾತ್ ದೇವಯಜ್ಞ, ಋಷಿ ಯಜ್ಞ, ಪಿತೃಯಜ್ಞ ಹಾಗೂ ಭೂತಯಜ್ಞ, ಮನುಷ್ಯ ಯಜ್ಞ ಅನ್ನುವಂಥ ಪಂಚ ಪ್ರಕಾರದ ಯಜ್ಞಗಳನ್ನ ನಮಗ ನಿಷ್ಕಾಮವಾಗಿ ಅರ್ಥಾತ್ ಯಾವುದೊಂದು ಫಲಾಪೇಕ್ಷೆ ಇಲ್ಲದೆ ನಾವು ಮಾಡಿದಾಗ ಅದು ಕರ್ಮಯೋಗ ಅನಿಸ್ಕೋತಿದೆ. ಅರ್ಥಾತ್ ಕರ್ಮಯೋಗದಿಂದ ಚಿತ್ತ ಸಂಶುದ್ಧಿ, ಆ ಒಂದು ಮನಸ್ಸು ಜ್ಞಾನದ ಯೋಗ್ಯತೆಯನ್ನ ಪ್ರಾಪ್ತಿ ಮಾಡಿಕೊಳ್ತಾ ಇದೆ. ಜ್ಞಾನಕ್ಕೆ ಯೋಗ್ಯತೆಯಾದಂತ ಮನಸ್ಸು ಅಂತಃಕರಣ ನಮ್ಮಲ್ಲಿ ತಯಾರಾಯ್ತು ಅಂತಂದ್ರ ಅಂತ ಯಾವ ಪರಿಪಕ್ವವಾದಂತ ಅಂತಃಕರಣದಲ್ಲಿ ಜ್ಞಾನದ ಬೀಜ ನಾಟುವುದೇನು ದೊಡ್ಡ ಮಾತಲ್ಲ. ಅಲ್ಲಿ ಮೋಕ್ಷದ ಅಪೇಕ್ಷೆ ಆಗ್ತಾ ಇದೆ. ಅವಾಗ ಆ ಜೀವ ಶಮದಮಾದಿ ಸಾಧನ ಸಂಪತ್ತಿಯಿಂದ ಕೂಡಿಕೊಂಡು ಮೋಕ್ಷವನ್ನ ಪಡ್ಕೊಂಡು ಎಲ್ಲಾ ಅಂತರಂಗ ಸಾಧನೆಗಳನ್ನ ಅಂದ್ರೆ ಅರ್ಥಾತ್ ಈಗಾಗಲೇ ಬಹಿರಂಗ ಸಾಧನೆಗಳಾದಂತ ನಿಷ್ಕಾಮಕರ ಉಪಾಸನೆಗಳನ್ನ ಮಾಡಿ, ಪಂಚಯಜ್ಞಾದಿಗಳನ್ನ ಮಾಡಿ, ಪರಿಶುದ್ಧವಾದಂತ ಮನಸ್ಸು ಅರ್ಥಾತ್ ಉಪಾಸನೆಗಳನ್ನ ಮಾಡಿ ಆ ಯಾವ ಏಕಾಗ್ರ ಚಿತ್ತವನ್ನು ಪಡ್ಕೊಂಡಂತ ಮನಸ್ಸು ಇದು ಅಲ್ಲಿ ಆಟೋಮೆಟಿಕ್ ಆಗಿ ವಿವೇಕ ಅನ್ನುವಂಥದ್ದು ಉತ್ಪನ್ನ ಆಗ್ತದೆ. ಆತ್ಮಾನಾತ್ಮ ವಿವೇಕ ಅಂತ ಹೇಳ್ತಾರೆ. ಆತ್ಮಾನಾತ್ಮ ವಿವೇಕ ಅಂದ್ರೆ ಅದು ಹೇಗೆ ಆಗ್ತಿದೆ? ಆತ್ಮಾನಾತ್ಮ ವಿವೇಕ ಅಂದ್ರೆ ಏನ್ರಿ? ನಮಗ ಗಟ್ಟಿ ಆಗ್ತದ ಈ ಅಪರವಾದಂತ ಯಾವ ವಿಷೇಂದ್ರಿಯ ಸಂಪರ್ಕ ಭೋಗದ, ಇದು ಅನಿತ್ಯದ, ಅಸೂಚಿಯದ, ಇದು ದುಃಖಕ್ಕೆ ಕಾರಣದ. ಅದಕ್ಕ
ಗುರುಶಾಸ್ತ್ರಾದಿಗಳ ಶರಣ ಹೊಂದಿ ನಮ್ಮ ಸ್ವರೂಪದ ಚಿಂತನೆ ನನಬೇಕಾದಂತ ಸುಖ ಎಲ್ಲಿದ್ದೀತು ಒಂದು ವಾದ ಉತ್ಪನ್ನ ಆಗ್ತದೆ. ಯಾಕಂದ್ರೆ ವಿಷಯಾದಿಗಳಲ್ಲಿ ಒಂದು ದೋಷ ದರ್ಶನ ಆಗ್ತದೆ. ಅವನಿಗೆ ಆತ್ಮನೋರವನೇ ನಿತ್ಯ, ಉಳಿದ ಯಾವ ಅನೃತವಾದ ಜಡವಾದ ದುಃಖಾತ್ಮಕವಾದ ದ್ವೈತ ಪ್ರಪಂಚ ಏನದಲ್ಲ, ಈ ನಾಮರೂಪಾತ್ಮಕವಾದಂತ ಪ್ರಪಂಚ ಅದೆಲ್ಲ ಮಿಥ್ಯೆ ಇದೆ. ಅದನ್ನ ಮಿಥ್ಯೆ ಅನ್ನುವಂಥದ್ದನ್ನ ಅವೇನ್ ಮಾಡ್ತಾನಂದ್ರೆ ಗುರು ಸಾನ್ನಿಧ್ಯಕ್ಕೆ ಹೋಗಿ ವಿಷಯ ದೋಷನ ಮಾಡಿಕೊಂಡು ಬಂದಂತ ಶಿಷ್ಯ ವಿಚಾರ ಪರೀಕ್ಷೆಗಳಿಂದ ಶ್ರುತಿ ಯುಕ್ತಿ ಸ್ವಾನುಭವಗಳಿಂದ ದೃಢತರಮವಾಗಿ ತಿಳಿಯುವುದೇ ನಿತ್ಯ ಅನಿತ್ಯ ವಸ್ತು ವಿವೇಕ. ಒಮ್ಮೆ ಅಂತ ವಿವೇಕ ಉದಯ ಆಯ್ತು ಅಂತಂದ್ರ ಆ ಇಹ ಪರಗಳಲ್ಲಿರುವಂತ ವೈರಾಗ್ಯ ಬರ್ತದ. ಇಹ ಅಮೂತ್ರ ಫಲಭೋಗ ವಿಹಾರ, ಇಹ ಮೂತ್ರಾರ್ಥ ಫಲಭೋಗ ವಿರಾಗ ಅಂತ. ಇಹ ಮತ್ತು ಪರಗಳಲ್ಲಿ ವೈರಾಗ್ಯ ಬರ್ತಾ ಇದೆ. ಹೆಂಗಂದ್ರ ಯಾಕೆ ಬರ್ತಾ ಇದೆ ಅಂದ್ರ, ಯಾಕೆ ಇಹ ಪರಗಳಲ್ಲಿ ವೈರಾಗ್ಯ ಬರ್ತಾ ಇದೆ? ಇಹ ಪರಗಳಲ್ಲಿರುವಂತ ಯಾವ ಸ್ತ್ರೀ ಪುತ್ರ ಧನ ಕನಕಾದಿ ಎಲ್ಲಾ ವಿಷಯಗಳು ಕರ್ಮಜನ್ಯವಾಗಿರುವುದರಿಂದ. ಅಷ್ಟ ಅಲ್ಲ, ನೀನು ಗುರುಗಳು ಹೇಳಿದ್ರು ಭೋಗಿಸುವ ಅಂತ್ಯಗಳಲ್ಲಿ ಎಷ್ಟು ಕಷ್ಟದ ಪಡುವೆಡೆಯಲ್ಲಿ ಅತ್ತಾಯಾಸ, ಅರಿಶಿಯು ಕಾಣದ ಲೇಸವನಿಲ್ಲಿ, ಎಲ್ಲಿ ಹೊರಗಿನ ಸ್ತ್ರೀ ಪುತ್ರಾದಿಗಳಲ್ಲಿ ಕರ್ಮಜನ್ಯದ. ಭೋಗಿಸುವ ಅಂತ್ಯಗಳಲ್ಲಿ ಕಟ್ಟಸದ್ದವಾಗಿರುವುದರಿಂದ ಇದು ಒಂದು ಕಾರಣದ. ವೈರಸ್ಯ ಕಾರಣವಾಗಿರುವುದರಿಂದ ಇದು ಒಂದು ಕಾರಣದ. ಹರಿಷಡ್ ವರ್ಗ ಸನ್ನಿಹಿತವಾಗಿರುವುದು ನಮಗ ವೈರಿಗಳನ್ನ ಉತ್ಪನ್ನ ಮಾಡ್ತಾ ಇದೆ. ಆದ್ದರಿಂದ ಜ್ಞಾನ ಪ್ರತಿಬಂಧಕವೂ ಕೂಡ ಆಗುವುದರಿಂದ, ಹಾಗೆ ನಮ್ಮ ಆನಂದಕ್ಕೆ ಪ್ರತಿಬಂಧಕವಾಗುವುದರಿಂದ, ಅಥವಾ ಈ ಯಾವ ಜನರ ಮೂಢ ಸಂಸಾರಕ್ಕೆ ನಮ್ಮನ್ನು ದೂಕುವುದರಿಂದ ಅವೇನ್ ಮಾಡ್ತಾನಂದ್ರೆ ಯ ಪರಗಳಲ್ಲಿ ವೈರಾಗ್ಯವನ್ನು ತಾಳ್ತಾನೆ. ಹೆಂಗಂದ್ರೆ ಸ್ವವಾಂತಾಸನ ಮೂತ್ರ ಪೂರಿಷದಂತೆ ಅಂತ ಹೇಳ್ತಾರೆ. ನಿಜಗೂ ವಾಂತಿ ಮಾಡಿದಂತ ಒಂದು ಆಹಾರವನ್ನು ಹೊಳ್ಳಿ ಮರಳಿ ತಗೊಳ್ಳೋದಿಲ್ಲ. ಹೇಗೆ ಮನಸ್ಸು ಬೇಸರ ಪಡ್ತಿದೆಯೋ, ವೈಕ್ ಅನಿಸ್ತಿದೆಯೋ, ಹಾಗೆ ಈ ಸ್ತ್ರೀ ಪುತ್ರಾದಿಗಳ ಭೋಗ ನಮಗೆ ಬೇಜಾರಾಗಬೇಕು, ಇದು ಅಲಸಬೇಕು ಅಂತ. ಅದಕ್ಕ ಇವು ಇಹ ಅಮೂರ್ತ ಫಲಭೋಗ ವಿರಾಗ, ಈ ಪ್ರಕಾರ ವಿವೇಕ ವೈರಾಗ್ಯಗಳನ್ನ ಪಡೆದಂತದು. ಆಮೇಲೆ ಶಮದಮಾದಿ ಸಟ್ ಸಂಪತ್ತಿ, ಮುಮುಕ್ಷತ್ವ, ತತ್ಪದ ಶೋಧನೆ, ತ್ವಂಪದ ಶೋಧನೆ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ, ಇವು ಅಂತರಂಗ ಸಾಧನೆಗಳು 8. ಹಾಗೆ ಈ ಅರ್ಹತೆಯನ್ನು ಪಡೆದಂತ, ಜ್ಞಾನಿ ಯೋಗ್ಯತೆಯನ್ನು ಪಡೆದಂತ ಯಾವ ಅಧಿಕಾರಿ ಪುರುಷದನೋ ಅವನ ಮನಸ್ಸು ಪ್ರಶಾಂತ ಆಗಿರ್ತಿದೆ. ಹಿಂಗ ಪ್ರಶಾಂತ ಚಿತ್ತನಾದಂತ ಒಬ್ಬ ಮುಮುಕ್ಷುಗೆ ಚಿತ್ತಶುದ್ಧಿ, ಪ್ರಶಾಂತವಾದ ಮನಸ್ಸು, ಅದು ಅದರ ಫಲ ಏನು? ಮನಸ್ಸೇನೋ ಪ್ರಶಾಂತ ಆಯ್ತು ಬಿಡು, ಶಮದಮಾದಿ ಸಾಧನ ಸಂಪತ್ತಿ ಕೂಡ ನಮಗೆ ದೊರಕಿತು, ಮುಮುಕ್ಷತ್ವ ಪ್ರಾಪ್ತಿ ಆತು. ಮುಂದ ಫಲ ಏನಿದ್ರದು ಅನ್ನೋದು ಮುಂದಿನ ಶ್ಲೋಕದಿಂದ ಇಲ್ಲಿ ಅಪ್ಪ ಅವ್ರು ಹೇಳ್ತಾ ಹೋಗ್ತಾ ಇದ್ರಿ. ಅರ್ಥಾತ್ ಹಿಂದೆ ಹೇಳಿದಂತ ದೇಹೇಂದ್ರಿಯ ಮನಸಾದಿಗಳನ್ನ ಸ್ವಾಧೀನ ಮಾಡಿಕೊಂಡಂತ ಮನಸ್ಸಿಗೆ ಆಗುವಂತ ಫಲ ಏನು? ಎಷ್ಟ ಮಂದಿದ್ರು ಕೂಡ ಬಿನಾ ಪ್ರಯೋಜನ ಇಲ್ಲ, ನಾವೇನ್ ಮಾಡ್ತಾನೋ ಮುಂದನ ಹೋಗೋದಿಲ್ಲ. ಆದ ಕಾರಣದ ಪ್ರಯೋಜನ ಏನು ಅನ್ನೋದನ್ನ ಈಗ ಪ್ರಸ್ತುತವಾದಂತ ಯಾವ ಶ್ಲೋಕದ 7ನೇ ಶ್ಲೋಕವನ್ನ ನೀವು ಈಗ ಹೋಗ್ತಾ ಇದ್ದೀವಿ. ಇದು ಪೀಠಿಕೆ, ಅದನ್ನು ಓದ್ತಾ ಇದ್ದೀನಿ. ಈಗಾಗಲೇ ಎಲ್ಲಾ ಶ್ಲೋಕಗಳನ್ನು ನೀವು ಅಂದಿದ್ದೀರಾ, ನಿಮಗೆ ಧನ್ಯವಾದಗಳು.
ಇಲ್ಲಿ ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ. 7ನೇ ಶ್ಲೋಕ. ಇದರ ಅರ್ಥ ಏನು ಅಂತ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಶೀತೋಷ್ಣ ಸುಖ ದುಃಖೇಶು, ಶೀತ ಉಷ್ಣ ಮತ್ತು ಸುಖ ದುಃಖಾದಿಗಳಲ್ಲಿ, ತಥಾ ಹಾಗೆ, ಮಾನಾಪಮಾನಯೋ ಮಾನ ಮತ್ತು ಅಪಮಾನಗಳಲ್ಲಿಯೂ ಕೂಡ, ಪ್ರಶಾಂತಶ್ಯ ಅರ್ಥಾತ್ ಯಾರ ಅಂತಃಕರಣದ ಪ್ರವೃತ್ತಿಗಳು ಚೆನ್ನಾಗಿ ಶಾಂತವಾಗಿರುತ್ತವೆಯೋ, ಅಥವಾ ಹಿಂದಿನ ಶ್ಲೋಕದಲ್ಲಿ ನೋಡ್ಕೊಂಡ್ ಬಂದೀವಿ ನಾವು, ಯಾರ ಅಂತಃಕರಣದ ಪ್ರವೃತ್ತಿಗಳು ಹೊರಗೆ ಹೋಗ್ತಕ್ಕಂಥವು, ವಿಷಯಾಕಾರ ಆಗ್ತಕ್ಕಂಥ ವೃತ್ತಿಗಳು, ಅವು ತಮ್ಮ ಜೀವತ್ವವನ್ನು ಕಳ್ಕೊಂಡು ಸುಖ ಬುದ್ಧಿಯನ್ನ ಕಳ್ಕೊಂಡು ಅಂತರ್ಮುಖವಾಗಿ ಅವುಗಳಿಂದ ಹಿಂದಿರುಗಿ ಶಾಂತವಾಗಿರ್ತಾವೋ, ವಿಕಾರರಹಿತವಾಗಿರ್ತಾವೋ, ಅಂಥ ಯಾವ ಜಿತಾತ್ಮನು, ಇಂದ್ರಿಯಗಳನ್ನ ಗೆದ್ದವನು, ಅಥವಾ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಸ್ವಾಧೀನತೆಯನ್ನ ಮಾಡಿಕೊಂಡವನು, ಪರಮಾತ್ಮ ಸಮಾಹಿತ ಸಚ್ಚಿದಾನಂದ ಪರಮಾತ್ಮನು ಅಂತವರ ಹೃದಯದಲ್ಲಿ ಪೂರ್ಣ ಪ್ರಕಾರದಿಂದ ನೆಲೆಗೊಂಡಿರ್ತಾನೆ. ಆ ಪರಮಾತ್ಮನನ್ನು ಬಿಟ್ಟು ಇನ್ನೊಂದು ಯಾವುದು ಅವನ ಬಿಟ್ಟು ಏನು ಇರುವುದೇ ಇಲ್ಲ ಅನ್ನುವಂಥದ್ದು ಶಬ್ದಶಃ ಅರ್ಥ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಈ ಪ್ರಕಾರವಾಗಿ ಅವರು ಹೇಳ್ಕೊಂತ ಬಂದ್ರು. ಇದನ್ನ ಅರ್ಥವನ್ನು ಕೂಡ ಶೀತ ಉಷ್ಣ ಸುಖ ದುಃಖಾದಿಗಳಲ್ಲಿ ಹಾಗೂ ಮಾನ ಅಪಮಾನಗಳಲ್ಲಿ ಯಾರ ಅಂತಃಕರಣದ ಪ್ರವೃತ್ತಿಗಳು ಸರಿಯಾಗಿ ಶಾಂತವಾಗಿರುತ್ತವೆಯೋ ಅಂತ ಸ್ವಾಧೀನ ಚಿತ್ತೋಳ, ಅಂತ ಸ್ವಾಧೀನ ಆತ್ಮೋಳ ಜ್ಞಾನದಲ್ಲಿ ಸಚ್ಚಿದಾನಂದ ಘನ ಪರಮಾತ್ಮನು ಪೂರ್ಣ ಪ್ರಕಾರದಿಂದ ನೆಲೆಗೊಂಡಿರುತ್ತಾನೆ. ಅರ್ಥಾತ್ ಅವನ ಜ್ಞಾನದಲ್ಲಿ ಪರಮಾತ್ಮನಲ್ಲದೆ ಬೇರೆ ಏನೂ ಇರುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಇನ್ನು ಅಪ್ಪ ಅವ್ರು ಏನ್ ಹೇಳ್ತಾರ ಅನ್ನುವಂಥದ್ದನ್ನ ನಾವು ರೂಢಿಗನುಸಾರವಾಗಿ ಈಗ ಓದ್ತಾ ಹೋಗುವ. ಇಲ್ಲಿ ಫಾರ್ ಒನ್ ಹೂ ಹ್ಯಾಸ್ ಮಾಸ್ಟರ್ಡ್ ಹಿಮ್ಸೆಲ್ಫ್ and who is tranquil, the supreme Atma is evident in heat and cold, pleasure and pain, as well as honor and dishonor. ಅವರು ಶಾಂತ ಚಿತ್ತರು ಯಾಕಾಗಿರ್ತಾರಂದ್ರೆ ಅದಕ್ಕೆ ಸಾಕ್ಷಿ ಏನು? ಅವರು ಸುಖ ದುಃಖಾದಿಗಳಲ್ಲಿ, ಮಾನಗಳಲ್ಲಿ, ಲಾಭ ಹಾನಿಗಳಲ್ಲಿ, ದುಃಖ ಹಾಗೂ ಸಂತೋಷಗಳಲ್ಲಿ ಅವ್ರು ಯಾವಾಗಲೂ ಸಮಚಿತ್ತವುಳ್ಳವರಾಗಿರುತ್ತಾರೆ ಅಂತ ಹೇಳ್ತಾರಪ್ಪ. ಯಾರಾಗಿರ್ತಾರ? ಹೂ ಹ್ಯಾಸ್ ಮಾಸ್ಟರ್ಡ್ ಹಿಸ್ ಮೈಂಡ್, ಈ ತನ್ನ ಮನಸ್ಸು ಬುದ್ಧಿ ಹಾಗೂ ಇಂದ್ರಿಯಾದಿಗಳನ್ನ, ದೇಹವನ್ನ ತನ್ನ ಹತೋಟಿಯಲ್ಲಿ, ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡವರು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನ ತಾತ್ಪರ್ಯವನ್ನ ಶಬ್ದ ಓದುವ. Let us assume that a person has integrated himself or herself. Such a person who has attained self-management, Krishna calls Jitatma. Jita means own over, controlled, managed. And what is managed? Atma here means body, mind, sense, intellect, complex. So Jitatma means the one who has learned the art of self-discipline, self-integration, self-attunement, self-orchestration, self-management, and therefore only Prashantasya. ಅವ್ರು ಹೇಳ್ತಾ ಇದ್ದಾರೆ, ಜಿತಾತ್ಮ ಅನ್ನೋದಕ್ಕೆ ಅರ್ಥ ಕೊಡ್ತಾ ಇದ್ದಾರೆ. ಏನು?
ಯಾವ ವ್ಯಕ್ತಿ, ಕೃಷ್ಣ ಪರಮಾತ್ಮ ಹೇಳ್ತಾನೆ, ಜಿತ ಅಂದ್ರ ತನ್ನ ಮನಸ್ಸನ್ನ ಗೆದ್ದಾವ. ಇಲ್ಲಿ ಮನಸ್ಸಂದಾಗ ಬಾಡಿ ಮೈಂಡ್ ಕಾಂಪ್ಲೆಕ್ಸ್, ಶರೀರ ಮನಸ್ಸು ಮತ್ತು ಬುದ್ಧೇಂದ್ರಿಯಾದಿಗಳ ಒಂದು ಕೂಡಿರುವಂತಹದ್ದು ಗಟ್ಟಿ. ಅದೇ ಒಂದು ಲಿಫ್ಟು. ಆ ಒಂದು ಕೂಡಿದಂತ ಲಿಫ್ಟ್ ಏನದಲ್ಲ, ನಮ್ಮನ್ನ ಮೇಲಿನೂ ಒಯ್ಬೋದು, ಕೆಳಗುನು ಒಯ್ಬೋದು. ಅರ್ಥಾತ್ ಈ ಬಾಡಿ ಮೈಂಡ್ ಸೆನ್ಸ್ ಇಂಟೆಲೆಕ್ಟ್ ಕಾಂಪ್ಲೆಕ್ಸ್ ಅಂತಾರೆ ಇದಕ್ಕ. ಇವುಗಳನ್ನ ಅವ ಗೆದ್ದಿರ್ತಾನೆ, ಇವನ ದಾಟಿ ಹೋಗಿರ್ತಾನೆ. ಅವನಿಗೆ ಮಾತ್ರ ಜಿತಾತ್ಮ ಅನ್ರಿ. ತನ್ನ ಇಂದ್ರಿಯಗಳನ್ನ ಗೆದ್ದಾವ. ಜಿತೇಂದ್ರಿಯಸ್ಯ ಆತ್ಮ ಅಂತಾರ. ಆತ್ಮ ಬುಧರ್ ಅಸ್ಯ ಅಂದ್ರ ಆತ್ಮವನ್ನ ತನ್ನ ಹತೋಟಿಯಲ್ಲಿ, ಅಂದ್ರೆ ಇಲ್ಲಿ ಮನಸ್ಸನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವ ನಾವು. ಅವನಿಗೆ ಗೊತ್ತಿರ್ತದ ಏನು? ದ ಆರ್ಟ್ ಆಫ್ ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಇಂಟಿಗ್ರೇಷನ್, ಸೆಲ್ಫ್ ಮ್ಯಾನೇಜ್ಮೆಂಟ್. ನೀನ್ ಹೇಳ್ಯಾರ, ಯಾವನು ತನ್ನ ಇಂದ್ರಿಯಗಳಿಗೆ ಗೆದ್ದಿರ್ತಾನಂದ್ರೆ ಜಗತ್ತಿಗೆ ಗೆಲ್ತಾನ. ಯಾವ ತನ್ನ ಇಂದ್ರಿಯಗಳಿಗೆ ಸೋಲ್ತಾನಲ್ಲ, ಅವನ್ ಜಗತ್ತಿಗೆ ಸೋಲ್ತಾನ. ಇಂದ್ರಿಯಗಳ ದಾಸ, ಜಗತ್ತಿನ ದಾಸ. ಇಂದ್ರಿಯಗಳನ್ನ ಗೆದ್ದಾವ ಅವನ್ ಜಗತ್ತನ್ನು ಕೂಡ ಗೆಲ್ಬಹುದು. ಆದ ಕಾರಣ ಸೆಲ್ಫ್ ಮ್ಯಾನೇಜ್ಮೆಂಟ್, ತನ್ನನ್ನ ಹತೋಟಿಯಲ್ಲಿ ಇರ್ಲಾರ್ದಂತ ಮನುಷ್ಯನ್ ಹೇಳ್ತಾರ. ಅವೇನು ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ ಇರ್ಲಿ, ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಇರ್ಲಿ, ದೇಶದ ಮ್ಯಾನೇಜ್ಮೆಂಟ್ ಇರ್ಲಿ, ತನ್ನ ಮ್ಯಾನೇಜ್ಮೆಂಟ್ ತನಗ ಸರಿಯಾಗಿ ಗೊತ್ತಿಲ್ಲ, ಅವನ್ನೆಲ್ಲ ಹೆಂಗ್ ನಿಯಂತ್ರಣ ಮಾಡ್ತಾನ ಅಂತ ಆಶ್ಚರ್ಯ ಪಡ್ತಾರ ಅಪ್ಪ ಅವ್ರು. ಅದಕ್ಕೆ ಮೊದಲ ನಿನ್ನ ಗೆಲ್ಲು, ನಿನ್ನ ಇಂದ್ರಿಯಗಳನ್ನ ಗೆಲ್ಲು. ನೀನು ದೇಶವನ್ನ ಅಲ್ಲಿ ಗೆಲ್ಲಕ್ ಹೋಗ್ಬೇಡ, ಮೊದಲು ನಿನ್ನ ಗೆಲ್ಲು ಅಂತ ತಿಳ್ಕೊಂಡು ಅವರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದಕ್ಕ ಒಂದು ನಮ್ಮಲ್ಲಿ ಮನ ದಿವಿಧ ಪ್ರೋಕ್ತ ಅದ. ಒಂದು ಶುದ್ಧ, ಒಂದು ಅಶುದ್ಧವಾದಂತ ಮನಸ್ಸುಗಳದಾವ. ಅಶುದ್ಧವಾದಂತ ಮನಸ್ಸಿಗೆ ಕಾಮ ಸಂಕಲ್ಪಗಳಾಗ್ತಾವ. ಶುದ್ಧವಾದ ಮನಸ್ಸು ಕಾಮಗಳಿಂದ ದೂರ ಆಗ್ತಾ ಇದೆ. ಅವೆಲ್ಲವುಗಳನ್ನ ನಾವು ತೀಕ್ಷ್ಣವಾದ ವಿಚಾರದಿಂದ, ಸಾರಾಸಾರ ವಿಚಾರದಿಂದ ಅತ್ಯತಿ ಪಶ್ಯತಿ ಪರಾಪರಂ, ಈ ಪರಾಪರಗಳ ವಿಶ್ಲೇಷಣೆ ಮಾಡಿ ನಾನು ಪರವಿದ್ದಂತಹದ್ದನ್ನ ಆತ್ಮ ಸ್ವರೂಪವಾದ ಅಂತರ್ಮುಖವಾದ ವೃತ್ತಿಯಿಂದ ಒಳಗೆ ಅಂತರ್ಯವಾದಂತ ಪ್ರಯಾಣವನ್ನ ನಾವು ಮಾಡಬೇಕು ಅನ್ನೋದನ್ನ ಹೇಳಿದರು. ಅಂದ್ರೆ ಅವ್ರು ಕೇಳ್ತಾರ, ಒಂದು ಪ್ರಶ್ನೆ ಕೇಳ್ತಾರಪ್ಪ ಅವರು, ಹೌ ಡು ಐ ನೋ ಹೌ ಐ ಆಮ್ ಎ ಮಾಸ್ಟರ್ ಆಫ್ ಮೈ ಸೆಲ್ಫ್? ಕ್ವಶನ್ ಎಲ್ಲರಿಗೂ. ಹಾಗಾದ್ರೆ ನಾನು ನನ್ನ ಯಜಮಾನ, ನನ್ನ ಮನುಷ್ಯನ ಒಂದು ಒಡೆಯ ನಾನೇ. ಆ ಮಾಸ್ಟರ್, ಹೌ ಐ ಆಮ್ ದ ಮಾಸ್ಟರ್ ಆಫ್ ಮೈ ಓನ್ ಸೆಲ್ಫ್. ಹಾಗೆ ಇದು ಗುರುತೇನು? ವಾಟ್ ಈಸ್ ದ ಸೈನ್? ಕೃಷ್ಣ ಸೇಸ್ ಪ್ರಶಾಂತ ಚಿತ್ತಸ್ಯ, ದ ಮೋರ್ ಐ ವಿಲ್ ವಿಕ್ಟರಿ ಓವರ್ ಮೈ ಸೆಲ್ಫ್, the more my life is calmer and cool. That is the acid test. ಎಲ್ಲ ಮಾಡ್ಯಾರ. ಇವೇನಾದ್ರೂ ಚಾರ್ಕೋಲ್ ಟೆಸ್ಟ್, ಲಿಟ್ಮಸ್ ಟೆಸ್ಟ್ ಹೆಂಗ ಲ್ಯಾಬೊರೇಟರಿ ಒಳಗೆ ಮಾಡ್ತೀವಿ, ಹಂಗ ನಮ್ಮ ಮನಸ್ಸು ಪ್ರಶಾಂತ ಆಗೈತೆ ಅನ್ನೋದಕ್ಕೆ ಏನ್ ಗುರುತು? ಒಂದೇ ಒಂದು ಗುರುತು. ಅದು ಪರಮಾತ್ಮ ಹೇಳ್ತಾನೆ, ಕೃಷ್ಣಾಸೇ ಪ್ರಶಾಂತವಾದ ಚಿತ್ತು. ಯಾವ ರೀತಿ ಸಮುದ್ರದಲ್ಲಿರುವಂತ ಒಂದು ದೊಡ್ಡ ಪರ್ವತ ಎಷ್ಟೇ ತೆರೆಗಳು ಬಂದು ಅಪ್ಪಳಿಸಿದ್ರು ಕೂಡ ಸ್ಥಿರವಾಗಿರ್ತದೆ, ಎಳ್ಳಷ್ಟು ಬದಲಾವಣೆ ಆಗುವುದಿಲ್ಲವೋ ಹಾಗೆ ಸ್ಥಿರವಾದ ಮನಸ್ಸಿಗೆ ಎಷ್ಟೋ ಘಟಾಟೋಪಗಳು ಬಂದು ಜರುಗಿದ್ರು ಕೂಡ ಎಂಥ ನೋವು ನೊಲಿಗಳು, ಕಷ್ಟ ಕಾರ್ಪಣ್ಯಗಳು, ಸೋಲು ಗೆಲುವುಗಳು, ಶೀತೋಷ್ಣಾದಿಗಳು, ಮಾನ ಅಪಮಾನಗಳು, ಯಾವುದೇ ರೀತಿಯ ದ್ವಂದ್ವಗಳು ಬಂದ ಅದನ್ನ ಅಲುಗಾಡಿಸಿ ಪ್ರಯತ್ನ ಮಾಡಿದ್ರು ಕೂಡ ಅದು ಎಳ್ಳಷ್ಟು ಬಗ್ಗೋದಿಲ್ಲ, ಸ್ಥಿರವಾಗಿ ಇರ್ತದೆ ಅಂತ ಪ್ರಶಾಂತ ಚಿತ್ತಸ್ಯ. ಅದಕ್ಕೆ ಗುರುತು ಏನಂದ್ರ, ಎಷ್ಟೆಷ್ಟು ಮನಸ್ಸು
ಯಾವ ಪ್ರಶಾಂತ ಚಿತ್ತ ಆಗ್ತೈತೋ, ಇಂದ್ರಿಯಾದಿಗಳನ್ನ ಗೆದ್ದಂತದ್ದು, ನಾವು ಒಳಗೆ ಎಷ್ಟೆಷ್ಟು ಸರ್ಕೊಂತ ಹೋಗ್ತೇವೋ ಇಂದ್ರಿಯಾದಿಗಳಿಂದ ಅಷ್ಟಷ್ಟು ಶಾಂತ ಮನಸ್ಸಾಕೊಂತ ಸಮಾಧಾನ ಶಾಂತಿ ನಮಗೆ ಸಿಗ್ತಾ ಇದೆ, ತಿತಿಕ್ಷತ್ವ ಬರ್ತಾ ಇದೆ, ಶ್ರದ್ಧಾ ಸಮಾಧಾನಗಳು ಹುಟ್ಟುತ್ತವ. ಮತ್ತ ಇದು ಲಿಬರೇಷನ್ ಕಲ್ಲ. ಮತ್ತ ಮನಸ್ಸು ಶಾಂತತೆ ಸಮಾಧಾನ ನಮಗೆ ಯಾವುದೋ ಒಂದು ಅಭ್ಯಾಸ ಮಾಡ್ಬೇಕಾದ್ರೆ ಮೊದಲು ಬೇಕಲ್ಲ. ಚಿತ್ತ ಶುದ್ಧಿ ಆದ ನಂತರ ಮುಂದಿನ ಕೆಲಸ. ಮನಸ್ಸು ಹೊಯ್ದಾಡ್ತಾ ಇದ್ರ, ಮನಸ್ಸಿನ ಹೊಲಸು ತುಂಬಿಕೊಂಡಿದ್ರ ನಮಗ ಆಧ್ಯಾತ್ಮ ಹೆಂಗ್ ತಿಳಿತದ? ತಿಳಿಯೋಲ್ಲ. ಕಲುಷಿತವಾದಂತ ಮನಸ್ಸಿಗೆ ಆಧ್ಯಾತ್ಮ ತಿಳಿಬೇಕಾಗಿತ್ತಂದ್ರ ಚಿತ್ತು ಪ್ರಶಾಂತ ಇರಬೇಕು. ಪ್ರಶಾಂತ ಆಗ್ಬೇಕಂದ್ರೆ ಇಲ್ಲ ಮಟ್ಟ ಹೇಳಿದ್ರಲ್ಲ, ಮಲ ವಿಕ್ಷೇಪವನ್ನ ಕಳ್ಕೊಂಡಿರಬೇಕು. ಕನ್ನಡಿ ಅಗಳಾಡಿದ್ರು ಅದ್ರಾಗ ಪ್ರತಿಬಿಂಬ ಕಾಣೋದಿಲ್ಲ, ಕನ್ನಡಿ ಹೊಲಿಸಾದ್ರೂ ಕೂಡ ಅದ್ರೊಳಗೆ ನಮ್ಮ ಪ್ರತಿಬಿಂಬ ಕಾಣೋದಿಲ್ಲ. ಎಷ್ಟೆಷ್ಟು ಕನ್ನಡಿಯನ್ನ ಸ್ವಚ್ಛ ಮಾಡ್ಕೋಂತ ಹೋಗಿರಲ್ಲ, ಹೊಯ್ದಾಟ ನಿಲ್ಸ್ಕೊಂತ ಹೋಗಿರಲ್ಲ, ಅಷ್ಟಷ್ಟು ನಮ್ಮ ಪ್ರತಿಬಿಂಬ ಸ್ವಚ್ಛ ಹಾಕೋಂತ ಆನಂದ ಹಾಕೋಂತ ಹೋಗ್ತೈತಿ, ಸಮಾಧಾನ. ಇದಾದ್ರೆ ಗುರುತು ಗುರುಗಳು ಹೇಳ್ತಾ ಇದ್ದಾರೆ ಅದನ್ನ. ಅದಕ್ಕ ಪ್ರಶಾಂತ ಚಿತ್ತಶ್ಯ ಅಂತ ಹೇಳುದು. ಹಾಗೆ ಪ್ರಶಾಂತ ಪುರುಷ ಅಂತಾರ ಅದನ್ನ ಸಾಧಿಸಂತವಾಗ. ಪ್ರಶಾಂತ ಪುರುಷ, ಜಿತಾತ್ಮ ಪುರುಷ. ಕೃಷ್ಣ ಕಾಲ್ಡ್ ಸಚ್ ಎ ಪರ್ಸನ್ ಯೋಗಾರೂಢ. ಅವನಿಗೆ ಯೋಗಾರೂಢ ಅಂತಾರೆ. ಸಾಧನ ಚತುಷ್ಟಯ ಸಂಪನ್ನ. ಅಷ್ಟೇ ಅಲ್ಲ, ಅವಾಗ ಇನ್ನೊಂದು ಹೆಸರು ಯಾವುದು? ಸಾಧನ ಚತುಷ್ಟಯ ಸಂಪನ್ನ ಉಳ್ಳವನು. ಜ್ಞಾನ ಯೋಗ. ಸಚ್ ಎ ಪರ್ಸನ್ ಈಸ್ ನಾಟ್ ಲಿಬರೇಟೆಡ್. ಅವ ಮುಕ್ತನಲ್ಲ. ಮುಕ್ತರಾಗ್ಬೇಕಾದ್ರೆ ಏನ್ ಮಾಡ್ಬೇಕವ? ಲಿಬರೇಷನ್ ರಿಕ್ವೈರ್ಸ್ ವಾಟ್ ವಿತ್ ರಿಗಾರ್ಡ್ ಟು ದಟ್ we do not comprise. Liberation requires self knowledge. ಅವಾಗ ಆತ್ಮಜ್ಞಾನ ಬೇಕು. ಆತ್ಮಜ್ಞಾನದ ವಿನಾ, ಮಹಾವಾಕ್ಯಾರ್ಥಗಳ ಉಪದೇಶದ ವಿನಾ ಅವಾಗ ಮುಕ್ತಿ ಅನ್ನುವುದು ಆಗುವುದಿಲ್ಲ. ಎಷ್ಟೇ ಅಂತಃಕರಣ ಸುದ್ದಿ ಇದ್ರೂ ಕೂಡ ಆ ಅಂತಃಕರಣ ಸುದ್ದಿ ದ್ವಾರ ಜ್ಞಾನಕ್ಕೆ ಬರಬೇಕು. ಗುರುಶಾಸ್ತ್ರಾದಿಗಳ ಶರಣ ಹೊಂದಿ ಮಹಾವಾಕ್ಯಗಳ ಉಪದೇಶವನ್ನು ತತ್ವಮೈಶ್ಯಾದಿ ಮಹಾವಾಕ್ಯಗಳ ಉಪದೇಶ ಮಾಡಿಕೊಂಡು ಸ್ಥಿತಿಯನ್ನ ಪಡ್ಕೋಬೇಕು. ಅಲ್ಲಿ ಶ್ರವಣ ಮನ ನಿರ್ದೇಶ ಅನ್ನುವಂತ ಜ್ಞಾನಕ್ಕೆ ಮೊರೆ ಹೋಗಿ ನಿರಂತರವಾಗಿ ಅದರಲ್ಲಿ ಪಳಗಬೇಕು ಅನ್ನಂತದ್ದು ಮುಖ್ಯವಾದ ಕೆಲಸ ಅದ. ಅವಾಗ ನೀನು ಮುಕ್ತಪ್ಪ ಅಂತಾರ ಅವರು. ಅದಕ್ಕೆ ಲಿಬರೇಷನ್ ರಿಕ್ವೈರ್ಸ್ ಸೆಲ್ಫ್ ನಾಲೆಜ್. ಜ್ಞಾನ ಬೇಕು ಅಂತ. ಜ್ಞಾನ ಮನೇಚು ಆತ್ಮಜ್ಞಾನ. ಸಾ ವಿದ್ಯಾಯ ವಿಮುಕ್ತಯೇ. ಯಾವ ವಿದ್ಯೆಯಿಂದ ನಮ್ಮ ಅತ್ಯಂತಕ್ಕೆ ದುಃಖ ಹೋಗ್ತದೋ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಪ್ರಾಪ್ತಿ ಆಗ್ತದೋ ಅದಕ್ಕೆ ನಿಜವಾದ ವಿದ್ಯಾ, ಸೆಲ್ಫ್ ನಾಲೆಜ್. ಆತ್ಮವಿದ್ಯಾ ಅಂತ ಕರೀತಾರ. 64 ವಿದ್ಯೆಗಳಲ್ಲಿ ಆತ್ಮವಿದ್ಯಾ ಕೊನೆಯದು. 63 ವಿದ್ಯೆಗಳು ವ್ಯರ್ಥ ಏನು? ಮುಂಡಕೋಪನಿಷತ್ತಲ್ಲಿ ಹೇಳ್ತಾ ಬಂದ್ರು, ವ್ಯರ್ಥ ಅಲ್ಲ, ಅವು ಮೈಲಿಗಲ್ಲು. ಅವುಗಳಿಂದ ದೋಷ ದರ್ಶನ ಮಾಡಿಕೊಂಡು ಎಟ ಸುಖ ಸಂಪತ್ತಿ, ಎಷ್ಟೋ ಅಭ್ಯುದಯವನ್ನ ನಾವು ಪಡೆದ್ರು ಕೂಡ ಧರ್ಮಾರ್ಥ ನಾವು ಕಾಮವನ್ನ ಸಾಧಿಸಿದ್ದಾಗೂ ಕೂಡ ಅವುಗಳಿಂದ ಅವೇ ಕೊನೆಯಲ್ಲ, ನಿತ್ಯದಾವ. ಅಂತ ಪುರುಷಾರ್ಥಗಳು ಕೂಡ ನಮಗ ಮುಂದ ದುಃಖಕ್ಕೆ ಕಾರಣ ಆಗ್ತಾವನ್ನಂತ ಮನಗಂಡು ಮುಖ್ಯ ಪುರುಷಾರ್ಥವಾದಂತ ಪರಮಶ್ರೇಷ್ಠವಾದಂತ ಯಾವ ಮುಕ್ತಿ ಅನ್ನುವಂಥದ್ದು ಪರಮ ಪುರುಷಾರ್ಥ, ಮೋಕ್ಷ ಅನ್ನುವಂತ ಪರಮ ಪುರುಷಾರ್ಥವನ್ನ ನೀವು ಸಾಧಿಸ್ಬೇಕಾಗ್ತದ. ಇವು 3 ನಮಗ್ ಮೆಟ್ಲಾಗ್ತಾವ. ಮೆಟ್ಲಾಗಿ ಮುಂದೆ ಹೋಗೋದು. ಹೀಗೆ ಹಿಂದೆಲ್ಲ ಹೇಳ್ತಾ ಬಂದಾರ, ಅದ್ರ ಬಗ್ಗೆ ಹಚ್ಚಬೇಡ. ಈಗ ನಾವು ಪ್ರಿಪೇರ್ಡ್ ಪರ್ಸನ್ ಆಗ್ಬೇಕಾಗೈತಿ. ಯೋಗ್ಯತೆಯನ್ನ ಪಡ್ಕೊಂಡು ಮುಂದೆ ಜ್ಞಾನಕ್ಕೆ ನಾವು ಹೋಗ್ಬೇಕಾಗ್ಯದ. ನಮ್ಮ ಪ್ರಯಾಣ ಮುಂದೆ ಮುಂದೆ ಮುಂದೆ, ಹಿಂದೆ ಹಿಂದೆ ಅಲ್ಲ, ನಡೆ ಮುಂದೆ ಅಂತ. ಎಲ್ಲಿವರೆಗೆ? ಅಂಟಿಲ್ ದೆನ್ that person cannot benefit from Vedantic inquiry. Even Vedanta will not even appeal to such a person. Only when I have come to this stage, I will see Vedanta has same relevance to my life. And not only that, Krishna tells for such a prepared person, Vedanta
ಈಸ್ ವಾಕುವ. ಈಗಾಗಲೇ ಅದರ ಬಗ್ಗೆ ನಾವೆಲ್ಲ ತಿಳ್ಕೊಂಡಿವಿ. ಒಬ್ಬ ವಿದ್ಯಾರ್ಥಿ ಹಿಂದಿನ ಜನ್ಮದ ಅನಂತ ಜನ್ಮಗಳಲ್ಲಿ ನಿಷ್ಕಾಮ ಪುಣ್ಯದಿಂದ ಯಾವ ಕರ್ಮೋಪಾಸನೆಗಳ ಅರ್ಥಾತ್ ನಿಷ್ಕಾಮ ಉಪಾಸನೆಗಳನ್ನ ಕರ್ಮೋಪಾಸನೆಗಳನ್ನ ಮಾಡಿ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಕೃತೋಪಾಸ್ತಿಯಾಗಿ ಬಂದಾನೋ ಅವನಿಗೆ ಗುರುಗಳ ಕೆಲಸ ಬಾಳಿಲ್ಲ. ಒಂದು ಮಾತಿಗೆ ತಟ್ಟ ಹೊಡೆದು ಬಿಡೋದು. ಇನ್ನು ಅಕೃತೋಪಾಸ್ತಿ ಅವನ್ನ ಬಿಡುದಿಲ್ಲ ಗುರುಗಳು. ಬಾರಪ್ಪ ಮುಂದೆ ಬಾ ಅಂತ. ಅವು ಈಗೆಲ್ಲ ಹೇಳಿದ್ರು ಕರ್ಮಯೋಗಾದಿಗಳನ್ನ ಹೇಳಿ ಮುಂದೆ ತಗೊಂಬಂದು ಅವನಿಗೆ ಕುಂಡ್ರಿಸ್ಕೊತಾರ. ಅವನು ಮುಕ್ತ ಮಾಡ್ಬೇಕಾಗಿತ್ತು ಗುರುಗಳಿಗೆ. ಅವ ಪ್ರಿಪೇರ್ಡ್ ಆಗಿ ಬರಬೇಕು. ಅವ ಕೂಡ ಈಗ ದಾಟಿ ಮುಂದೆ ಬಂದಾನ. ದ ಟಾಕ್ ಆಫ್ 3 types ಆಫ್ ಮೈಂಡ್. ಇಲ್ಲೇ ಬಂದ್ ಕುಂತಾರಲ್ಲ 3 ತರದ ಜನ ಬಂದ್ ಕುಂತಾರ. ಯಾರವರು 3 ತರದ ಜನರು? ಯಾರವರು? 3 types ಆಫ್ ಅಂದ್ರ 3 ತರದ ಬುದ್ಧಿ ಉಳ್ಳವರು, 3 ತರದ ಮನಸ್ಸುಳ್ಳವರು. Which is coal and intellect, which is like a plantain stem, dissolved buddhi, and karpura buddhi, camphor type. Suppose you have got these 3 things. ಇವನ್ನ 3 ಹೇಳ್ತಾರ. ಈ 3 ಉದಾಹರಣೆಯನ್ನು ಕೊಟ್ಟರು. ಬುದ್ಧಿಯಲ್ಲಿ 3 ತರ ಇರ್ತಾರೆ. ಒಂದು ಶಿಲಾ ಬುದ್ಧಿ, ಒಂದು ತೈಲ ಬುದ್ಧಿ, ಶಿಲಾ ಬುದ್ಧಿ, ಜಲ ಬುದ್ಧಿ ಅಂತ ಬರ್ತದೆ. ಅವನ್ನೇನ್ ಮಾಡ್ಯಾರ ಅವರು? ಹೋಲಿಸ್ಯಾರ ಗುರುಗಳು. ಒಂದು ಇಡ್ಲಿ ಹೋಲಿಸ್ಯಾರ, ಒಂದು ಕರ್ಪೂರಕ್ಕೆ ಹೋಲಿಸ್ಯಾರ, ಒಂದು ನೀರಿಗೆ ಹೋಲಿಸ್ಯಾರ. ಇಲ್ಲಿ ಇಡ್ಲಿ ಹೋಲಿಸಿದ್ದು ಯಾವುದು? ಇದು ಶಿಲಾ ಬುದ್ಧಿ ಅಂತ. ಇಡ್ಲಿ ಹೋಲಿಸಿದ್ದು ಅದು ಮಧ್ಯಮ ಅಧಿಕಾರಿ. ಇನ್ನ ಶಿಲಾ ಬುದ್ಧಿ ಇದು ಕನಿಷ್ಠ ಅಧಿಕಾರಿ. ಏನ್ ಹೇಳಿದ್ರು ತಿಳಿಯೋಲ್ಲ ಅವಾಗ. ನೀನು ಬ್ರಹ್ಮ ಇದ್ದೀಯ ಅಂದ್ರೆ ನಾ ಹೆಂಗ್ ಬ್ರಹ್ಮಕ್ಕೇನ್ರಿ? ನೀನು ದೇಹ ಅಲ್ಲ, ನಾ ದೇಹ ಹೆಂಗ ಅಲ್ಲಂತೀರಿ? ನೀನು ಪೂರ್ಣ ವ್ಯಾಪಕ ಇದ್ದೀಯಾ, ಪರಿಚೀನವಾದಂತ ದೇಹಾದಿಗಳಲ್ಲಿ ಬುದ್ಧಿ ಇದೆ, ನಾ ಹೆಂಗ ವ್ಯಾಪಕ ಆಗ್ತೀನಿ? ಹಿಂಗೆಲ್ಲ ಸಂಶಯಗಳು ಅವನು ಕಾಡ್ತಾವ. ಗುರುಗಳು ಎಷ್ಟು ಹೇಳಿದ್ರು ಕೂಡ ಪ್ರಯೋಜನ ಆಗುದಿಲ್ಲ. ಹೇಳಿ ಹೇಳಿ ಅವ್ರ ಧ್ವನಿ ಹೋಗ್ತದ. ಅದಕ್ಕವ ಇಡ್ಲಿ ಅಂತ ಬುದ್ಧಿ ಉಳ್ಳವ. ಅರ್ಥಾತ್ ಮತ್ತೊಬ್ಬದನ ನೀರಿನಲ್ಲಿ ಬರದಂತೆ ತೈಲ ಬುದ್ಧಿ. ನೀರಿನಲ್ಲಿ ಒಂದ್ ಹನಿ ಎಣ್ಣೆ ಬಿದ್ರೆ ಹೆಂಗ್ ವಿಸ್ತಾರ ಆಗ್ತದನೋ ಹಾಗೆ ವಿಸ್ತಾರ ಆಗ್ತಾ ಹೋಗ್ತದ. ಅವನ ಬುದ್ಧಿಯಲ್ಲಿ ನಿಲ್ತದ, ನಿಂತಂಗ ಆಗ್ತದ, ಆದ್ರೂ ಕೂಡ ಅದು ಹೋಗ್ತದ. ಇನ್ನು ಕರ್ಪೂರ ಬುದ್ಧಿ ಅಂತ ಬರ್ತದ. ಕರ್ಪೂರ ಅಂದ್ರೆ ಹಚ್ಚಿದ ಕೂಡಲೇ ತಟ್ಟ ಚಕ್ನ ಹತ್ತೆ ಬರ್ತದ. ಅದ್ರಾಗ ಏನದ? ಅವ್ ತಟ್ನ ಹೊಳಿತೈತಿ ಅಂತ ಅವೆಲ್ಲಾ ಸಾಧಿಸ್ಕೊಂಡು ಬಂದಾವ. ಇನ್ನ ಬಾಳೆ ದಿಂಡಿನಂತದ್ ಬುದ್ಧಿ. ಬಾಳೆ ದಿಂಡ ಅಂದ್ರೆ ಏನು? ಅದ ಯಾವುದು? ಹೊಗೆಯನ್ನ ಅದ್ ಕಾರ್ತಾ ಇದೆ. ಇದ್ದ ಬೆಂಕಿಯನ್ನು ಕೂಡ ಆರಿಸ್ತದ ಅದು. ಅವನು ಎಷ್ಟು ಹೇಳಿದ್ರು ಕೂಡ ತಾನು ಅಧಪತನಕ್ಕೆ ಹೊಕ್ಕಾನ, ಗುರುಗಳಿಗೂ ತೊಂದರೆ ಮಾಡ್ತಾನ. ಅವಾಗೆ ಅದು ಮಂದ ಅಧಿಕಾರಿ, ಕನಿಷ್ಠ ಅಧಿಕಾರಿ. ಅವನಿಗೆ ಶಾಸ್ತ್ರ ಹತ್ತುದಿಲ್ಲ. ಏನ್ ತಿಳಿತೋ ಕೇಳಿನ್ರಿ, ಏನು ತಿಳಿಲಿಲ್ಲ ಬಿಡ್ರಿ. ಏನ್ ಹೇಳಿರೋ ಏನು ತಿಳಿಲಿಲ್ಲ. ಕನಿಷ್ಠ ಅಧಿಕಾರಿ. ಇನ್ನ ತೈಲ ಬುದ್ಧಿ ತಿಳಿದಂಗ ಆಗ್ತದ, ಜಾರಿ ಹೋಗ್ತದ. ತಿಳಿತ್ರಿ, ಆದ್ರೆ ನೆನಪು ಉಳಿವಲ್ರಿ. ಅಲ್ಲಿದ್ದಾಗ ತಿಳಿತದ, ಹೊರಗೆ ಬಂದಾಗ ಮರಿತದ. ಇನ್ನೊಬ್ಬದಲ್ಲಿ ಏನ್ ಹೇಳ್ತಾರಲ್ಲ ಚಾಚು ತಪ್ಪ ತಿಳ್ಕೊತ. ಅಲ್ಲಿ ಅವನಿಗೆ ಎಳ್ಳಷ್ಟು ಏನಿರುವುದಿಲ್ಲ, ಯಾವ ವಾಸನೆಗಳಿರುವುದಿಲ್ಲ, ಅಂತಃಕರಣ ಶುದ್ಧಿ ಇರ್ತದ. ಅದಕ್ಕೆ ನಿಜಗುಂಡ್ರು ಕೂಡ ಒಂದ್ ಹೇಳ್ತಾರ, ಉಬ್ಬಿನಳು ಹೀನನಿಗೆ ಪೇಳಿದ ಬ್ರಹ್ಮ ಬೋಧೆ ಕಾದ ಕಬ್ಬಿಣದ ಮೇಲೆ ಅರದ ನೀರಂತಹುದು ಬರಿದೆ. ನಲಿದು ಮಧ್ಯಮನಿಗೆ ನಿರೂಪಿಸಿದ ಆತ್ಮವಿದ್ಯಾ ಕಂಜದೆಲೆ ದಳದ ಜಲದಂತೆ ಮುಕ್ತಾಕೃತಿ ಎಳಹುದು. ಇನ್ನು 3ನೇದ್ದು
ವರ ವಿಶಿಷ್ಟನೋಳು ಶಂಭುಲಿಂಗದಾರ್ಯು ಚಿಪ್ಪುವರೆದು ಮುಕ್ತಾದಂತೆ ವಾರ್ಯವುದು ಸಫಲ. ಗುರುವಚನ ಆಗಲೇ ಮಾಲ್ಪರಚನೆ ನೋಡಲಾಗಿ ತ್ರಿವಿಧಬಹುದು ಅಂತ ಹೇಳ್ತಾರೆ. 3 ರೀತಿಯಿಂದ ಅವರು ಹೇಳಿದರು. ಒಬ್ಬಿನಿಂದ ಹೀರನಿಗೆ ಹೇಳಿದಂತ ಬ್ರಹ್ಮಬೋಧೆ ನಿಂದಿರ್ತದೇನೋ, ಕಾದ ಕಬ್ಬಿಣದ ಮೇಲೆ ಒಂದು ಹನಿ ಬೀಳ್ಬಿಡಂದ್ರೆ ಮಾಯ ಆಗಿಬಿಡ್ತದ. ಗುರುಗಳು ಹೇಳಿದಂತ ಬೋಧೆ ವ್ಯರ್ಥ ಆಗ್ತದ. ನೀವು ತಿಳ್ಕೋತಾನಂತ ತಿಳ್ಕೊಂಡು ಉತ್ಸಾಹದಿಂದ ಮಧ್ಯಮನಿಗೆ ಅವರು ಆತ್ಮಬೋಧೆಯನ್ನ ಮಾಡಿದ್ರ ಕಂಜದಲ್ಲಿ ದಳದ ಜಲದಂತೆ. ಕಂಜ ಅಂದ್ರ ಕಮಲ ಪತ್ರದ ಎಲೆಯ ಮೇಲೆ ಜಲ ಮುತ್ತಿನ ಆಕೃತಿಯಲ್ಲಿ ಅಲ್ಲಿ ಇರ್ತದ, ಬೀಳ್ತದ, ನಿಂದಿರುದಿಲ್ಲ. ಅದು ದುಂಡಾಕಾರವಾಗಿ ಮುತ್ತಿನ ಆಕಾರವಾಗಿರುವುದರಿಂದ ಕ್ಷಣಾರ್ಧದಲ್ಲಿ ಜಾರಿ ಹೋಗ್ತಾ ಇದೆ. ಹಾಗೆ ಮಧ್ಯಮಾಧಿಕಾರಿಯಾದಂತ ಶಿಷ್ಯನಿಗೆ ಬ್ರಹ್ಮಬೋಧೆ ಸ್ವಲ್ಪ ನಿಂತಂಗ ಆಗ್ತದ. ಬಾಳ ಚೆನ್ನಾಗಿ ಹೇಳಿದ್ರಿ, ಹೌದು ಹೌದು ಗೋನ್ ಹಾಕ್ತಾನವ. ಹೌದ್ರಿ ಹೌದ್ರಿ ಹೌದು, ಬರಾಬರಿ ಬರಾಬರಿ. ಅವನು ಹಾಕ್ತಾನ್ರಿ, ಏನು ತಿಳಿದವ ನಾಟಕೀಯವಾಗಿ ಹಾಕ್ತಾನವ. ಇನ್ನೊಬ್ರಿಗೆ ಏನು ತಿಳಿಲಿಲ್ಲ ಅಂದ್ಗಿಂದರ ಅಂತ ಎಲ್ಲಾರು ನಾನು ಅವ್ರಂಗ ಅಂತ ತೋರ್ಸ್ಕೊಳಕ್ ಹೋಗ್ತಾನವ. ತಿಳಿದಿರುದಿಲ್ಲ ಅವಾಗ. ಇವ್ ಗೋನ್ ಹಾಕ್ತಾನ, ತಿಳಿದಿರ್ತೈತಿ ಸ್ವಲ್ಪ. ನೀವು ನಿಂದ್ರುದಿಲ್ಲ, ಹೊರಗೆ ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಹೇಳ್ತಾನ. ಸ್ವಲ್ಪ ಏನೋ ಅದ್ರಾಗ ಕೆಲವು ಒಂದ್ ಮಾತು ಅಷ್ಟು ನೆನಪು ಉಳಿದಿಲ್ಲ ಅವಾಗ. ಏನ್ ಬಿಡ್ರಿ, ಎಲ್ಲಾ ಬಾಳ್ ಹೇಳಿದ್ರು, ಏನ ನಮಗೆಲ್ಲ ಅದು ಹತ್ತುದಿಲ್ಲ ಬಿಡ್ರಿ ತಲೆಗೆ, ಏನ್ 1-2 ಮಾತುಗಳು ನೆನಪದಾವ ಅಂತಾನ. ಇನ್ನು 3ನೇದವ ವರ ವಿಶಿಷ್ಟನೋಳು ಯಾರದ ಶಂಭುಲಿಂಗದಾರ್ಯೋ ಚಿಪ್ಪುವರೆದ ಮುತ್ತಾದಂತೆ. ಉತ್ತಮ ಅಧಿಕಾರಿ ಅವನು, ತೀವ್ರತರವಾದ ಮುಮುಕ್ಷು. ಅವನಿಗೇನಾದ್ರೂ ತತ್ವಮಶಾದಿ ಮಹಾವಾಕ್ಯಗಳ ಉಪದೇಶ ಆದ್ರ ಆ ಯಾವ ಆತ್ಮಸ್ವರೂಪದ ಜ್ಞಾನ ಚಿಪ್ಪುವರೆದು ಮುತ್ತಾದಂತೆ ವಾರ್ಯವುದು ಸಫಲ. ನಮಗೆಲ್ಲ ಗೊತ್ತದ, ಸಮುದ್ರದ ನೀರಿನ ಒಂದು ಕಪ್ಪೆ ಚಿಪ್ಪು ಅಂತ ಇರ್ತದೆ ಹುಳ. ಆ ಕಪ್ಪೆ ಚಿಪ್ಪು ಬಾಯಿ ತಕ್ಕೊಂಡೇ ಇರ್ತದಂತದು, ಒಂದು ನಿರೀಕ್ಷಣೆಯಲ್ಲಿ ಇರ್ತದ. ಸ್ವಾತಿ ಮಳೆಯ ನಿರೀಕ್ಷಣೆಯಲ್ಲಿದ್ದಂತ ಕಪ್ಪೆ ಚಿಪ್ಪು ಸ್ವಾತಿ ಮಳೆ ಆದ ತಕ್ಷಣ ಆ ಹನಿಯನ್ನ ಕಚ್ಚಿಕೊಂಡು ಸಮುದ್ರ ತಳಕ್ ಹೋಗಿ ಆಗಲೇ ಮುತ್ತು ಮಾಡಿಬಿಡ್ತದ. ಹಾಗೆ ಇದನ್ನ ಯಾಕೆ ಹೇಳಿದ್ರು? ವರ ಮುಮುಕ್ಷುವನ್ನ ನಾವ್ ಏನ್ ಮಾಡ್ತಾನಂದ್ರ, ಗುರುಗಳು ಹೇಳಿದಂತ ತತ್ವಮಶಾದಿ ಮಹಾವಾಕ್ಯಗಳ ಉಪದೇಶವನ್ನ ಚೆನ್ನಾಗಿ ಕೇಳ್ತ. ನೆರೆ ಕೇಳುವುದು ನರಿ, ಅರಿಯುವುದನು ಒಮ್ಮೆಯೋ, ಮರೆಯುವರು ಗುರು ಕೇಳುವ ತೆರದಳು. ತ್ವರೆ ವಿಷಯವನ್ನು ನಿರ್ವಿಷಯದಳು ಕರೆಗೊಂಡು ನೀನೇ ಸುಖಿಯಪ್ಪೇ. ಸುಡ್ರಿ ಹೇಳ್ಯಾರ ಬಹಳ ಚೆನ್ನಾಗಿ ಶ್ರವಣ ಅವ ಮಾಡ್ತಾನ. ಯಾರು? ತೀವ್ರತರವಾದಂತ ಮುಮುಕ್ಷು. ಶ್ರವಣ ಮನನ ನಿಧಿಧ್ಯಾಸನಗಳಲ್ಲಿ ಮುಂದುವರಿತಾನವ, ಹಂಗ ಪಾಸ್ ಹಾಕೊಂತ ಹೋಗ್ತಾನವ. ಈಸ್ ಇಂಟೆಲಿಜೆಂಟ್ ಬಾಯ್. ವರ ಶಿಷ್ಯ ಅವ್ ಗತಿ ಆಗ್ತದ ಖಂಡಿತ. ಅವಾಗ ಮುಕ್ತಿ ನನ್ನ ಜ್ಞಾನ ಸಾಧನೆಯ ಕೊನೆಯ ಸಾಧನವನ್ನ ಹತ್ಲಿಕ್ಕೆ ತಯಾರಾಗ್ತಾನವ. ಇವ್ರಿಬ್ರು ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕಾಗ್ತದೆ. ತಿಳಿದಿಲ್ಲ ಅಂದ್ರೆ ತಿಳಿದಿಲ್ಲ ಅಂತ ಒಂದು ಛಲ, ಅಯ್ಯೋ ಯಾವಾಗ ತಿಳ್ಕೊಂಡೆ ಅಂತ ಅವನಲ್ಲಿ ಹುಟ್ಟಬೇಕು. ಇನ್ನ ಮಧ್ಯಮಾಧಿಕಾರಿ ಆದಂತವ ತಿಳಿದಂಗ ಆಕೈತಿ, ಯಾವಾಗ ಅಟ್ಟು ತಿಳಿದೇನೋ ಇನ್ನು ಲಕ್ಷ ಕೊಟ್ಟು ಕೇಳಬೇಕು. ನಾನು ಸತ್ಸಂಗದಲ್ಲಿ ಕೂಡಿರ್ಬೇಕು, ಪ್ರಯತ್ನ ಮಾಡಬೇಕು. ಈ ಸತ್ಸಂಗವನ್ನು ಎಳ್ಳಷ್ಟು ಅಗಲಬಾರದು. ದಿನಾಲು ನಿತ್ಯ ಶಾಸ್ತ್ರಾದಿಗಳಲ್ಲಿ ಆತ್ಮಚಿಂತನದಲ್ಲಿ ಇಂಥ ಸತ್ಸಂಗದಲ್ಲಿ ಪಾಲ್ಗೊಂಡು ಏನೋ ನೋಟ್ಸ್ ತಂದು ಬರ್ಕೊಂಡು ಅದನ್ನು ಗಟ್ಟಿ ಮಾಡಿಕೊಳ್ಳುವಂತಹದ್ದು. ಮಧ್ಯಮಾಧಿಕಾರಿ ಕೈಯಾಗ ಒಂದು ಪೆನ್ ಇರಬೇಕು, ಒಂದು ನೋಟ್ಬುಕ್ ಇರಬೇಕು. ಗೊತ್ತಿಲ್ಲಂತ ವಿಷಯಗಳನ್ನ ಸರಿಯಾಗಿ ಗ್ರಹಣ ಮಾಡಿಕೊಂಡು ತಿಳಿದಂತ ವಿಷಯಗಳನ್ನು ಕೇಳುವಂತಹದ್ದು. ಬರೀ ಪ್ರಶ್ನೆಯ ಸೇವೆಯೋ ಉಪದೇಶಿಸ್ತಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶನ. ಬರೀ ಪ್ರಶ್ನೆ ಮಾಡಿ ಅದನ್ನು ತಿಳ್ಕೊಳಕ್ ಪ್ರಯತ್ನ ಮಾಡಬೇಕು. ಹಾಗೆ ಶಂಭುಲಿಂಗದ ಅರಿವು ಚಿಪ್ಪುವರೆದು ಮುತ್ತಾದಂತೆ ವಾರ್ಯವುದು ಸಫಲ. ಅವನು ಸಫಲ ಪ್ರವೃತ್ತಿ. ಇವರಿಬ್ರು ನಿಷ್ಫಲ ಪ್ರವೃತ್ತಿ ಇದ್ರು ಕೂಡ
ಅವರು ಕೂಡ ಸಫಲ ಪ್ರವೃತ್ತಿಗೆ ಬಂದೇ ಬರ್ತಾರೆ. ಯಾರು? ನಿರಂತರವಾಗಿ ಸತ್ಸಂಗದಲ್ಲಿ ಪಾಲ್ಗೊಂಡು ಗುರುಶಾಸ್ತ್ರಾದಿಗಳನ್ನ ನಿಯಮಿತವಾಗಿ ಅಭ್ಯಾಸ ಮಾಡೋರಿಗೆ. ಯಾವಾಗಾದ್ರೂ ಒಮ್ಮೆ ಬಂದು ಏನಾದರೂ ತಲೆಯಾಗಿ ತುಂಬಿಕೊಂಡು ಬಂದು ಏನಾದರೂ ಪ್ರಶ್ನೆಗಳ ಮಾಡೋರಿಗೆ ಆಗುದಿಲ್ಲ. ಬರಬೇಕು. ಗುರುಗಳು ಮಾನ್ಯ ಹೇಳ್ಯಾರ ನಮ್ಮ ಸರಿಯಾಗಿ ಸತತ ಅವ್ರಿಗೆ ಏನು ಯಾವ ಪ್ರಶ್ನೆ ಉತ್ತರ ಅನ್ನೋದು ಅಸಾಧ್ಯ ಅನ್ನೋದಿಲ್ಲ. ತಾನ ಫ್ಲಾಶ್ ಹಾಕೊಂತ ಹೋಗ್ತಾವ. ಪ್ರಶ್ನೆನೇ ಇಲ್ಲ. ಅನಿವಾರ್ಯವಾಗಿ ಚರ್ಚೆಯಲ್ಲಿ ಕೇಳುವ ಪ್ರಶ್ನೆ ಇರ್ಲಿ. ಹಾಗೆ ಈ ಗುರುವಚನನು 3 ರೀತಿಯಿಂದ ಇರ್ತದ. ಕೇಳಿ ಹಾಗೆ ಬಿಡಬಾರ್ದು. ಒಂದು ಸಣ್ಣ ದೃಷ್ಟಾಂತವನ್ನು ಕೊಡ್ಲಿಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ಆತ್ಮರೇ, ಅದು ಒಬ್ಬ ಒಂದು ರಾಜನಲ್ಲಿ ಒಬ್ಬ ವ್ಯಕ್ತಿ ಮೂರ್ತಿ ಕಲಾಕಾರ ಸುಂದರವಾದ ಬಹಳ ಮಾರ್ಮಿಕವಾದ ಮೂರ್ತಿಗಳನ್ನ, ಬಂಗಾರದ ಮೂರ್ತಿಗಳನ್ನ ತಂದ ರಾಜನ ಮುಂದಿಟ್ಟು, ಇವನ್ನ ತಗೊಳ್ಳಿ, ನಿಮಗೆ ಯೋಗ್ಯವಾದಂತಹ ಮೂರ್ತಿಗಳದಾವ, ಇದರಾಗ ಒಂದನ್ನ ಮಾತ್ರ ಚಾಯ್ಸ್ ಮಾಡಿಕೊಳ್ಳಿ ಅಂತ. ರಾಜರು ಅದನ್ನ ನೋಡಿದ್ರು, ಬಹಳ ಸುಂದರವಾದ ಮೂರ್ತಿಗಳು. ಹೌದಪ್ಪ, ಇವುಗಳ ಬೆಲೆ ಏನ್ ಮಾಡಿದಿ ಕೇಳ್ತೇವೆ ನಾವು. ಎಲ್ಲಿ ಹೋದ್ರು ಕೂಡ ಫಸ್ಟ್ ಬೆಲೆ. 3 ಒಂದೇ ತರ ಅದಾವ, ಯಾವ್ದು ಹೆಚ್ಚು ಕಡಿಮೆ ಗೊತ್ತಾಗಬಲ್ದು. ಹೌದಪ್ಪ, ಈ 3 ಬೆಲೆಗಳು ಅಷ್ಟ ಅದಾವ, ಬೇರೆ ಬೇರೆ ಅದಾವ. ಅವ್ ಹೇಳಿದ್ರೆ ಒಂದದ್ದು 3 ಲಕ್ಷ, ಒಂದ್ರದು 1 ಲಕ್ಷ, ಒಂದ್ರದ್ದು ಕೇವಲ 10,000 ಅಲ್ಲ. 3 ಒಂದೇ ತರ ಅದಾವ. ಒಂದಕ್ಕೆ 3 ಲಕ್ಷ ಅಂತಿ, ಒಂದಕ್ಕೆ 1 ಲಕ್ಷ ಅಂತಿ, ಒಂದಕ್ಕೆ 1000 ಹೇಳ್ತಿ. ಹೇಗೆ ಇದು? ಅವಾಗ ದಿಗಿಲ್ಗೊಂಡ ರಾಜ ಮಂತ್ರಿನ ಕರೆಸಿದ. ಏನಪ್ಪಾ ಇದು, ಯಾವ್ದು ತಗೊಳ್ಳೋದಂಕ ಸುಂದರ ಅದ, ಬಿಡುವಂಗಿಲ್ಲ ಇದನ್ನ. ದೇವ್ರ ಜಗಲಿ ಮೇಲೆ ಇಡಾಕ್ ಬರ್ತದ ಗಣಪತಿ ಮೂರ್ತಿ. ನೋಡು, ಯಾವ್ದಾರ ಒಂದು ಆಯ್ಕೆ ಮಾಡು. ಅವನು ನೋಡಿದ 3 ಮೂರ್ತಿಗಳು ಒಂದದಾವ, ಏನು ವ್ಯತ್ಯಾಸ ಇಲ್ಲ. ಮೂಗು, ಕಿರೀಟ, ಕಿವಿ, ಬಟ್ಟೆ ಎಲ್ಲವೂ ಒಂದೇ ರೀತಿ. ಬಹಳ ವಿಚಾರ ಮಾಡಿದ. ನೋಡ್ರಿ, ನಾ ಪ್ರಯೋಗ ಮಾಡ್ತೀನಿ ಅಂತೇಳಿ ಮತ್ತೊಬ್ಬ ಬಂದು, ಚಾಣಾಕ್ಷಿದ್ದವ ಮಂತ್ರಿ, ಒಂದು ಉದ್ದನ ಕಡ್ಡಿ ತಗೊಂಡು ಬಂದ್ರಿ. ಆ ಕಡ್ಡಿ ಅಂಕಡೋಣಂತ ಒಂದು ಮಿದುವಾದಂತ ಕಡ್ಡಿ ತಂದು ಕಿವಿ ಒಳಗೆ ಹಾಕಿದ್ರಿ. ಅದನ್ನ ಆ ಕಿವಿ ಒಳಗೆ ಹಾಕಂತ ಕಡ್ಡಿ ಆಚೆ ಕಡೆ ದಾಟಿ ಹೋತದು. ಇದು ಒಂದು ತರ ನೋಡ್ರಿ. ಇದ್ರ ಬೆಲೆ 1,000 ಇದ್ರದು. ಮತ್ತೊಂದು ಮೂರ್ತಿ ತಗೊಂಡ ಕಿವಿ ಒಳಗೆ ಹಾಕಿದ. ಅದು ಹೊಟ್ಟಿಯೊಳಗೆ ಹೋತ್ರಿ, ಒಳಗ ಹೊಟ್ಟಿಯೊಳಗೆ ಬಂತು. ಇದು 2 ಲಕ್ಷ ನೋಡ್ರಿ. ಇದು ಮತ್ತೊಂದು ಕಡ್ಡಿ ಹಂಗ ಹಾಕಿದ. ಅದು ಒಂದು ಬಾಯಾಗ ಬಂತು, ಒಂದು ಕಿವಿ ಒಳಗೆ ಪಾಸ್ ಆತು, ಒಂದು ತೆಳಗಿಳಿತು. ಇದು ಕಿವಿಯಿಂದ ಕಿವಿ ಈಚೆ ಕಡೆ ದಾಟ್ತಲ್ಲ, ಕಡಿಮೆ ಕಿಮ್ಮತ್ ಐತಲ್ಲ. ಈ ವ್ಯಕ್ತಿ ಅದನಲ್ಲ, ಈ ಶಿಷ್ಯ ಏನು ಉಪಯೋಗ ಇಲ್ಲ. ಈ ಕಡೆಯಿಂದ ಕೇಳ್ತಾನ, ಈ ಕಡೆಯಿಂದ ಬಿಡ್ತಾನ. ಇವ್ ಶಾಸ್ತ್ರ ಹತ್ತುದನೇ ಇಲ್ಲ, ಕೇಳೋದು ಬಿಡುದು, ಪ್ರಯತ್ನ ಮಾಡೋಂಗಿಲ್ಲ. ಆಧ್ಯಾತ್ಮ ಪ್ರಯತ್ನ ಸಾಧ್ಯವಿರುವುದರಿಂದ ಪ್ರಯತ್ನ ಬೇಕಿಲ್ಲೇ. ಉಳಿದು ಅನಾಯಾಸವಾಗಿ ನಮ್ಮ ಪ್ರಪಂಚದಲ್ಲಿರುವಂತಹ ವಿಶೇಷಗಳು ನಮಗೇನು ಅಷ್ಟೊಂದು ಪ್ರಯತ್ನ ಮಾಡಬೇಕಾಗಿಲ್ಲ. ಇಲ್ಲಿ ಮಾತ್ರ ಸ್ವಲ್ಪ ಪ್ರಯತ್ನದಿಂದ ಶ್ರವಣಾದಿಗಳನ್ನ ಮಾಡಬೇಕು. ಆದ್ದರಿಂದ ಆ ರೀತಿ ಆಗಬಾರದು. ಇನ್ನು ಬಾಯಿಯೊಳಗೆ ಬಂತು, ಅದು ಹೇಳಾಕ್ ಬರ್ತದ್ರಿ. ಎಲ್ಲಾ ಕೇಳ್ತೇವಿ, ಹೇಳ್ತೇವಿ, ಪರೋಕ್ಷ ಜ್ಞಾನ ಆಯ್ತು. ಆತ್ಮನ ಬಗ್ಗೆ ಇರುವಂತ ಎಲ್ಲಾ ತಿಳುವಳಿಕೆಯನ್ನ ನಾವು ಸವಿಸ್ತಾರವಾಗಿ 7-10 ವರ್ಷಗಟ್ಲೆ ತಿಳ್ಕೊಂಡ್ ಬಿಟ್ಟಿವಿ. ಅದ್ರ ಪೂರ್ತಿ ಸ್ಥಿತಿಗತಿಗಳು ನಮಗ್ ಗೊತ್ತಾಗ್ಯಾವ. ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು, ಇವುಗಳ ಒಂದು ಚಿಜ್ಜಡ ಗ್ರಂಥಿ ಹೇಗಿರ್ತೈತಿ, ಅದನ್ನ ಯಾವ ರೀತಿ ಬಿಡಿಸ್ಕೋಬೇಕು, ಪ್ರತಿಯೊಂದನ್ನು ಅಭ್ಯಾಸ ಮಾಡಿ ಅದರ ಬಿಡಿಸ್ಕೊಳ್ಳೋದ ಗೊತ್ತಿಲ್ಲ. ಹೇಳೋದು ಗೊತ್ತದ, ಬಾಯಿಲೆ ಹೇಳೋದು ಗೊತ್ತದ, ಕೇಳ್ತೇವಿ, ಬಾಯಿಲಿ ಹೇಳ್ತೇವಿ. ಕೇವಲ ಸ್ತೋತ್ರಜನ್ಯ ಜ್ಞಾನ. ಶಬ್ದಜಾಲಂ ಮಾರಿನಂ ಚಿತ್ರ ಭ್ರಮಣಕಾರಂ. ತಾನು ಭ್ರಮಣಕ್ಕನ, ಇನ್ನೊಬ್ರು ಭ್ರಮಣ. ಶಬ್ದಜಾಲದೊಳಗೆ ಓಡಾಡಿ ಬಿಡ್ತಾನ. ಇರ್ತಾರೆ ನೋಡ್ರಿ ಪ್ರವಚನಕಾರ.
ಉದರ ನಿಮಿತ್ತಂ ಬಹುಕೃತ ವೇಷಂ ಎಟಲೋ ಮುಂಡಿ ಲುಂಚಿತ ಕೇಶ ಕಾಷಾಯ ಅಂಬರ. ಅವ್ರು ಏನ್ ಮಾಡ್ತಾರಂದ್ರ ಉದರ ನಿಮಿತ್ತ, ಅದೊಂದು ವೃತ್ತಿ ಅವರಿಗೆ. ಪಾಪ ಅವ್ರಿಗೆ ಅನ್ನೋದು ತಪ್ಪ ಇರ್ಲಿ, ನಾವು ಅವರಿಂದ ಶಾನ್ಯಾರಕ್ಕೇವಲ್ಲ. ಹಾಗೆ ಹೇಳುದು ಕೇಳುದು ಏನದಲ್ಲ, ಇದೇನು ವೃತ್ತಿ ಆಗಬಾರ್ದು ಅಂತ ಉದ್ದೇಶ. ಅರ್ಥಾತ್ ಈ ಒಂದು ಪ್ರಪಂಚದಲ್ಲಿ ಎಷ್ಟೋ ಗುರುಗಳು ಅದಾರ, ಗುರು ಬಹುವಿಶಂತಿ ಇಂಥ ಗುರುಗಳು ಬಹಳ ಅದಾರ. ಚಿತ್ತಾಪಹಾರಕ ನತು ವಿತ್ತಾಪಹಾರಕ. ಗುರು ಬಹುವಿಶಂತಿ ಬಹು ವಿತ್ತಾಪಹಾರಕ. ನಮ್ಮ ಅಂತಸ್ತನ್ನ, ನಮ್ಮ ಆಸ್ತಿಯನ್ನ, ಸಂಪತ್ತನ್ನ ದೋಚಿಕೊಂಡು ಹೋಗುವಂತಹ ಗುರುಗಳದಾರೆ ಹತ್ತಿರ. ನತು ಚಿತ್ತಾಪಹಾರಕ. ನಮ್ಮ ಚಿತ್ತನ್ನ, ಅಜ್ಞಾನ ಅನ್ನುವಂತಹ ಚಿತ್ತನ್ನ ಅಪಹರಿಸಿಕೊಂಡು ಹೋಗಿ ಜ್ಞಾನವನ್ನು ಕೊಡ್ತಕ್ಕಂತ ಗುರುಗಳು ಎಲ್ಲಿದ್ದಾರೆ? ದೀಪ ಹಚ್ಚಿ ಹುಡುಕಿದ್ರು ಸಿಗುದಿಲ್ಲ, ಸೋತ್ರಿಯರು ಸಿಗ್ತಾರ, ಬ್ರಹ್ಮನಟ್ಟರು ಸಿಗುದಿಲ್ಲ. ಅದಕ್ಕ ಸೋಶ್ ನೀರು ಕುಡಿಬೇಕು ಅಂತಾರೆ. ಯಾಕಂದ್ರೆ ನಾವು ಗುರುಗಳನ್ನು ಮಾಡ್ಕೋಬೇಕಾದ್ರೆ ಬಹಳ ಶಾನಿತನದಿಂದ ಅವರ ಒಂದು ಆಚಾರವನ್ನ ನೋಡಿ, ಆಚಾರ ಪ್ರಭೋ ಧರ್ಮ, ಅವರ ಆಚಾರ ವಿಚಾರಗಳನ್ನ ಸರಿಯಾಗಿ ಪರೀಕ್ಷೆ ಮಾಡಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳನ್ನ ನಾವು ಆಶ್ರಯ ಮಾಡಬೇಕು. ಅವರಿಂದ ನಮಗ ಜ್ಞಾನ ಆಗೋದ್ರಲ್ಲಿ ಸಂದೇಹವಿಲ್ಲ. 99% ಎಲ್ಲ ಶ್ರೋತ್ರಿಯರದಾರ. 4 ಮಾತು ಕಲಿತು ನನ್ನಂಗ ಹೇಳೋರು ಬಹಳ ಮಂದಿ ಅದಾರ. ಆದ್ರೆ ನಿಜವಾಗಿ ಬ್ರಹ್ಮನಿಷ್ಠತ್ವನ್ನ ಶ್ರೋತ್ರಿಯತ್ವ ಜೊತೆಗೆ ಹೊಂದಿಸಿಕೊಂಡವ್ರು ಎಷ್ಟು ಜನ ಅದಾರ? ಬಹಳ ಕ್ವಚಿತ್ತ ಅಂತ ಶಾಸ್ತ್ರ ಹೇಳ್ತಾರೆ. ಇರ್ಲಿ, ಈ ದೃಷ್ಟಾಂತದಿಂದ ನಾವು ಶ್ರೋತ್ರಿಯತ್ವಕ್ಕೆ ಕೇವಲ ಗಮನ ಕೊಡಬಾರದು. ನಾವು ಆತ್ಮಜ್ಞಾನದಲ್ಲಿ ಪಡೆದುಕೊಂಡು ಗುರುಗಳಿಗೆ ಶ್ರದ್ಧಾಭಕ್ತಿಗಳಿಂದ ನಾವೇನ್ ಮಾಡ್ಬೇಕು? ಶನೈ ಶನೈ ಉಪರಮೇ ಉದ್ಯಾದೃತಿ ಗೃಹೀತಯ ಆತ್ಮ ಸಂಸ್ಥಂ ಮನಕೃತ್ವ ನ ಕಿಂಚದ ವಿಚಿಂತಯೇತ್. ನಮ್ಮ ಮನಸ್ಸನ್ನ ಸ್ಥಿರವಾದ ಬುದ್ಧಿಯಿಂದ ಅದನ್ನು ಹಿಡಿದು ಹಿಂದಿರಿಸಿ, ವಿಷಯಗಳನ್ನು ಹಿಂದಿರಿಸಿ ಆತ್ಮನಲ್ಲಿ ಯಾವಾಗ ಸ್ಥಿರಗೊಳಿಸ್ತೇವೋ ಅದು ಆವಾಗ ಏನನ್ನು ಆಲೋಚಿಸದೆ ತನ್ನ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ತದೋ ಅಲ್ಲಿವರೆಗೆ ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು. ಯಥೋ ಯಥೋ ನಿಶ್ಚರತಿ ಮನೋ ಚಂಚಲಂ ಸ್ಥಿರಂ ತತ್ ತಥೋ ತತ್ ಆತ್ಮನ್ನೇವ ವಶಂ ನಯೇ. ಹಾಗೆ ಯಾವಾಗಲೂ ವಿಚಾರ ಮಾಡೋದು. ಹೇಳ್ತಾರ ನಿಜಗುಂಡ್ರು ಬಹಳ ಚಂದ ಒಂದು ಮಾತು ಹೇಳ್ತಾರ, ಪಡೆಯದಾಗದು ನಿಜ ಸುಖವ ತನ್ನ ತಾಯಿ ಎಡೆಬಿಡದೆ ಅರಿಯ ತಂಗಿ. ನೋಡಿ, ನೀವು ಸದಾ ನಿರಂತರಶ್ಯ ಆತ್ಮವತ್ ತೈಲಧಾರವತ್, ನಿರಂತರವಾಗಿ ತೈಲಧಾರೆಯಾಗಿ ನೀವು ಸದಾ ಆ ಒಂದು ತನ್ನಂತಾನ ತನ್ನ ಆತ್ಮ ಸ್ವರೂಪವನ್ನ ಚಿಂತನೆ ಮಾಡ್ತಾ ಮಾಡ್ತಾ ಇರಬೇಕು. ಅವ್ರು ಹೆಂಗ್ ಮಾಡ್ಬೇಕ್ರಿ? ಚಿಂತನೆಯನ್ನ ಒಂದು ಟೂಕಿ ಕೊಡ್ತಾರ, ಯುಕ್ತಿ. ಹೆಂಗ್ ಮಾಡ್ಬೇಕು? ನಿಜೂನ್ರಿ ಹೇಳ್ತಾರ, ಹೊರಗೊಂದು ರೂಪವನ್ನು ಈಕ್ಷಿಸದೆ ಬೇರಾವತರದ ಲಕ್ಷ್ಯವನ್ನು ಒಳಗೆ ಅರಿದು ಭಾವಿಸದೆ ಮರೆಯದೆ ಅಚ್ಚರವನ್ನು ಅಚ್ಚಳಿಯದೆ ಏಕಾಗ್ರತೆ ಕರಿಗೊಂಡಲ್ಲದೆ ವಾಸನೆ ಉರಿಸದೆ ಮಳೆಯಾದಾಗುವುದು ನಿಜ ಸುಖವ ತನ್ನ ತಾಯಿ ಬಿಡಿದ ತಂಗಿ. ಎಷ್ಟು ಚಂದಂದದ ಸೂತ್ರ ಇದು. ಮೊದಲು ಹೊರ ಹೋಗ್ತಕ್ಕಂಥ ಮನಸ್ಸನ್ನ ಹೊರಗೊಂದು ರೂಪವನ್ನು ನೋಡಲಾರದೆ ಅನಾಸಕ್ತಿಯಿಂದ ವಿಷಯಗಳಿರುವಂತಹ ಸುಖ ಬುದ್ಧಿಯನ್ನ ನಾಶ ಮಾಡಿ ಅವುಗಳಲ್ಲಿ ಅನಾಸಕ್ತಿಯನ್ನ ತಾಳಿ ಒಳಗೆ ಬಂದ ನಂತರ ಮನುಷ್ಯನೊಳಗೆ ಅದನ್ನು ಬಿಟ್ಟು ಆತ್ಮ ಚಿಂತನೆಯನ್ನ ಬಿಟ್ಟು ಬೇರಾವ ತರದ ಲಕ್ಷ್ಯವನ್ನು ಒಳಗೆ ಅರಿದು ಭಾವಿಸದೆ ಮತ್ತೊಂದು ಯಾವುದು ತನ್ಕೋಬಾರ್ದು.
ಮರ್ಯಾದೆ ಎಚ್ಚರವನ್ನು ತನ್ನ ಸ್ವರೂಪದ ಎಚ್ಚರದಲ್ಲಿ ಸದಾ ಇರುವಂತದ್ದು ನಿಜದ ಎಚ್ಚರ ಅಂತಾರ. ಅದಕ್ಕೆ ಈಗಾಗಲೇ ನಾವು ಅದನ್ನ ನೋಡಿಕೊಂಡಿ. ಅರ್ಥಾತ್ ಶರೀರ ಇಂದ್ರಿಯಾದಿಗಳ ಸಂಘಾತವನ್ನು ಹೊರತುಪಡಿಸಿ ಸಾಕ್ಷಿಯಾದಂತ, ಎಲ್ಲವಳಿಗೆ ಸಾಕ್ಷಿಯಾದಂತ ಶರೀರದ ಧರ್ಮಗಳು, ಮನುಷ್ಯನ ಧರ್ಮಗಳು ಹಾಗೂ ಬುದ್ಧಿಯ ಧರ್ಮಗಳು, ಅಹಂಕಾರದ ಧರ್ಮಗಳು, ಇವು ಯಾವ ನಾನಲ್ಲ, ಇವಳಿಗೆ ಸಾಕ್ಷಿಯಾದಂತ ಆತ್ಮಾನೇ ನಾನಿದ್ದೇನೆ. ಆ ಧರ್ಮಗಳನ್ನು ವಿಶೇಷವಾಗಿ ಮುಂದೆ ಹೇಳಕ್ ಬರ್ತದೆ. ಒಂದು ಧರ್ಮೀಯ ಅದಾವ, ಕೆಲವೊಂದು ಧರ್ಮಗಳದಾವ. ಶರೀರ ಧರ್ಮೀಯದ, ಶರೀರ ಧರ್ಮಗಳು ಜನನ ಮರಣ, ನಾಮ ರೂಪ, ಜಾತಿ, ಕುಲ, ಗೋತ್ರ ಇವೆಲ್ಲ. ಇನ್ನು ಮನಸ್ಸಿಂದು ಹಸಿವೆ ದೃಶ್ಯಗಳು, ಬುದ್ಧಿಯು ಶೋಕ ಮೋಹಾದಿಗಳು ಹಾಗೂ ಸುಖ ದುಃಖಾದಿಗಳು, ಮನುಷ್ಯದ್ದು ಅಹಂಕಾರ, ಚಿಚ್ಚಿದ್ದು ಸ್ಮರಣ ಮಾಡುವಂತ ಇವೆಲ್ಲವುಗಳನ್ನ ಸಾಕ್ಷಿಯಾಗಿ ನೋಡುವಂತಹದ್ದು. ಹಂಗ ಒಳಗ ಬೇರಾವತರದ ಲಕ್ಷಣ ಅರಿದು ಭಾವಿಸದೆ, ಮುರಿಯದೆ ಅಚ್ಚರವನ್ನು ಅಳೆಯದೆ, ಅಚ್ಚಳಿಯದೆ ಅಂದ್ರ ಎಳ್ಳಷ್ಟು ಸ್ವಲ್ಪ ಬಿಡದೆ, ಏಕಾಗ್ರತೆ ಕರಿಗೊಂಡಲ್ಲದೆ ಅಲ್ಲೇ ಮನಸ್ಸು ನಿಲ್ಬೇಕು. ಮನಸ್ಸು ಏಕಾಗ್ರತೆಯಿಂದ ತನ್ನ ಸ್ವರೂಪದಲ್ಲಿ, ಆತ್ಮಚಿಂತನದಲ್ಲಿ ರಮಮಾನವಾಗಿರಬೇಕು. ಹೇಗೆ ಒಂದು ಶ್ಲೋಕ ಬರ್ತದೆ, ಬ್ರಹ್ಮಾಕಾರತೆಯ ವೃತ್ತಿ ನಿರ್ವಿಕಾರತೆಯ ಸ್ಥಿತಿ ವೃತ್ತಿ ವಿಸ್ಮರಣಂ ಸಮ್ಯಕ್ ಸಮಾಧಿರ್ ಜ್ಞಾನ ಸೌಜ್ಞಕಂ. ನಮ್ಮ ವೃತ್ತಿ ಎಲ್ಲಿವರೆಗೆ ಹೋಗ್ಬೇಕ್ರಿ? ಆ ಬ್ರಹ್ಮಾಕಾರ ವೃತ್ತಿ ಹಂಗಾಗಬೇಕು, ನಿರ್ವಿಷಯಾಕಾರ ಆಗಬೇಕು, ವಿಷಯಗಳಿಂದ ರಹಿತ ಆಗಿರಬೇಕು, ವಿಷಯ ವಾಸನೆಯಿಂದ ಸರಿದಿರಬೇಕು. ನಿರ್ವಿಷಯ ಸ್ಥಿತಿ ಬ್ರಹ್ಮಾಕಾರತೆಯ ವೃತ್ತಿ ನಿರ್ವಿಕಾರ. ವಿಕಾರ ಆಗಬಾರ್ದು. ಏನನ್ನು ನೋಡಿದ್ರು ಕೂಟವತ್ತಿಷ್ಠತೆ. ಯಾವ ವೃತ್ತಿ? ಕಂಬಾರನ ಮನೆಯಲ್ಲಿ ಇರುವಂತ, ಕಂಬಾರನ ಇದರಲ್ಲಿರುವಂತ ಯಾವುದು ತಿಗಿರ್ತೈತಲ್ಲ, ಕೂಟಸ್ಥ ಅಡಿಗಲ್ಲು. ಏನೋ ಒಂದು ಸಾಮಾನುಗಳನ್ನು ತಯಾರು ಮಾಡಿದ್ರು ಅದು ಏನು ವಿಕಾರ ಆಗೋದಿಲ್ಲ. ಹಂಗ ನಮ್ಮ ಮನಸ್ಸು ವಿಕಾರ ಆಗದಿರುವಂತದ್ದು ಕೂಟವತ್. ಹಂಗ ಅಚ್ಚಳಿಯದೆ ಏಕಾಗ್ರತೆ ಕರಿಗೊಂಡಲ್ಲದೆ ವಾಸನೆ ಉರಿಸದೆ ಎಳ್ಳಷ್ಟು ವಾಸನೆ ಅಂತವನಿಗೆ ಮಾತ್ರ ಇದಾಗ್ತದ. ಮತ್ತೆ ಆಗುದಿಲ್ಲ ಅಲ್ರಿ ಕೆಲವರಿಗೆ. ಇದು ನೀಗುದಿಲ್ಲ ಅಂದ್ರೆ ಅವ ಇನ್ನು ಕರ್ಮಯೋಗವನ್ನ ಮಾಡಿಲ್ಲ. ಅವ ಬುದ್ಧಿ ಹೇಳ್ಬೇಕು ಮನುಷ್ಯಗೆ. ಯಾಕೆ ಹೊರೆತೆ ನೋಡಿದ ಈ ನಿಮಿಷಗಳಲ್ಲಿ ಸುಳಿವೆಲೆ ಕಾಕು ಮಾನಸವೇ, ನಿನಗೆ ಅದರ ಏನುಂಟು? ಇಲ್ರಿ, ಸ್ತ್ರೀ ಕಡೆ ಮನಸ್ಸು ಹೋಗ್ತದ, ವಿಷಯ ಕಡೆ ಹೋಗ್ತದ. ನಾರೀಸ್ತನಬರ ನಾಭಿನಿವೇಶಂ ದೃಷ್ಟ್ವಾ ಮಾಗ ಮೋಹಾವೇಶಂ ಏತನ್ಮಾಸ ವಸಾದಿ ವಿಕಾರಂ ಮನಸ್ಸು ವಿಚಿಂತೆಯ ವಾರಂ ವಾರಂ. ಅವ್ರು ಎಲ್ಲಿ ಹೇಳ್ತಾರೆ ಮೇಲಿಂದ ಮೇಲೆ, ವಾರಂ ವಾರಂ ಮನಸ್ಸು ವಿಚಿಂತೆಯ ವಾರಂ ವಾರಂ. ನೋಡಿದ ಕ್ಷಣ ಒಮ್ಮಿಗೆ ನೋಡಕ್ ಹೋಗಬೇಡ, ರೂಪ ನೋಡಬೇಡ. ದೇಹದಲ್ಲಿರುವಂತಹ ಮನಮೂತ್ರಗಳ ರಾಶಿಯನ್ನು ನೋಡು, ನಿನ್ನ ಮನಸ್ಸು ಮೋಹಗೊಳ್ಳುವುದಿಲ್ಲ ಅಂತ ಯುಕ್ತಿ ಹೇಳ್ತಾರ. ಹಾಗೆ ಕಾಯಿಯಂತ ಮನಸ್ಸಿಗೆ ನೀನು ಬುದ್ಧಿ ಹೇಳುವಂತಹದ್ದನ್ನ, ವಿವೇಕವನ್ನ ಬೋಧನೆ ಮಾಡತಕ್ಕಂತ ಆ ಒಂದು ಸ್ಥಿತಿಯನ್ನ ನೀವು ಮಾಡಿಕೋ. ನಿನಗೆ ಇನ್ನೊಬ್ಬರು ಗುರುಗಳು ಬರುವುದಿಲ್ಲ. ಅಲ್ಲಿ ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಓನ್ ಸೆಲ್ಫ್. ಯಾಕಂದ್ರ ನಿನ್ನ ದೈವದ ಶಿಲ್ಪಿ ನೀನೇ. ಮ್ಯಾನ್ ಇಸ್ ದ ಆರ್ಕಿಟೆಕ್ಟ್ ಆಫ್ ಹಿಸ್ ಓನ್ ಫ್ಯೂಚರ್. ನಿನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳೋ ನೀನೇ ಅಲ್ಲ. ನಿನಗೆ ನೀನೇ ವೈರಿ, ನೀನೇ ಮಿತ್ರ. ಅತ್ಯಂತ ಸಮೀಪವಾದದ್ದು ಯಾವುದು? ಆತ್ಮನಿಗೆ ಮನಸ್ಸು. ಆ ಮನಸ್ಸನ್ನ ನೀನು ನಿನ್ನದಾಗಿ ಮಾಡಿಕೊಂಡು, ನಿನ್ನ ಮಿತ್ರನಾಗಿ ಮಾಡಿಕೊಂಡು ಬುದ್ಧಿ ಹೇಳಿ ಒಳಗಿಸು. ಅವಾಗ ಕುಸ್ತಿಗೆ ಯಾಕೆ ಬರ್ತೈತಿ? ಏನ್ ದೊಡ್ಡ ಮಾತಲ್ಲ ಅಂತಾರ ಅವರು. ವಿಷಯಗಳಿಗೆ ಬೀಳ್ಬೇಡ, ಸೋಲ್ಬೇಡ, ತೂಸ್ಕೊಂಡು ಅಕಸ್ಮಾತ್ ಜರಿದು ತೂಸ್ಕೋ, ಹಾಗೆ ಹೇಳ್ಬೇಡ. ಹೀಗೆ ಪ್ರತಿ ಹಂತದಲ್ಲಿಯೂ ಕೂಡ ಮನುಷ್ಯನ ಮೇಲೆ ನಿಗಾ ಇಟ್ಟು ಆತ್ಮಾವಲೋಕವನ್ನ ಮಾಡಿಕೊಂಡು ಆತ್ಮ ಪರೀಕ್ಷೆ ನಿರೀಕ್ಷೆಗಳನ್ನ ಮಾಡಿ ನಿಮ್ಮ ಮನುಷ್ಯನ ಬ್ಯಾಲೆನ್ಸ್ ಅನ್ನ, ಯಾವ ಮನ ಬುದ್ಧಿ ಇಂದ್ರಿಯಾದಿಗಳ ಸ್ವಾಧೀನತೆಯನ್ನ ಎಳ್ಳಷ್ಟು ತಪ್ಪದಂತೆ ನೋಡ್ಕೊಂಡು ಹೋದಂದ್ರ ನಿನ್ನಂತ ಜಾಣರು ಈ ಜಗತ್ತಿನೊಳಗಿಲ್ಲ ಅಂತಾರೆ ನಿಜಗುಂಡ್ರು. ಹಾಗೆ
ನೀನು ಸಾವಕಾಶವಾಗಿ ಮುಂದೆ ಹೋಗ್ತಾ ಹೋಗ್ತಾ ಹೋಗು. ಆತ್ಮ ಸಂಸ್ಥೆ ಮನಕೃತ್ವ. ಹಾಗೆ ನೀನು ಮನಸ್ಸನ್ನ ಒಳಗಿಸು ಅಂತ ಹೇಳಿದರೆ ಅಪ್ಪ ಅವ್ರು ಏನ್ ಹೇಳ್ತಾರೆ ಅದನ್ನು ನೋಡು. ಸಿಮಿಲರ್ಲಿ ದ ವೇದಿಕ್ ಸ್ಟೂಡೆಂಟ್ಸ್ ಇಲ್ಲಿ ಹೇಳ್ತಾರ, ಸಪೋಸ್ ಯು ಹ್ಯಾವ್ ಗಾಟ್ ದೀಸ್ 3 ಥಿಂಗ್ಸ್. ಇವು 3ರಲ್ಲಿ ಹೇಳಿದ್ರು ಅವ್ರು, ಉದಾಹರಣೆ ಕೊಟ್ರು. ನೀವು ಕರ್ಪೂರಕ್ಕೆ ಬೆಂಕಿ ಹಚ್ಚರ ಏಕ್ದಮ್ ಹತ್ತದ, ಬಾಳೆ ದಿಂಡು ಅತ್ತ ಹಸಿ ಹುಲ್ಲು ಅದು ಹತ್ತುದಿಲ್ಲ. ಕನಿಷ್ಠ ಅಧಿಕಾರಿ ಅದ್ರಾಗ ಈಜ್ಲಿತ್ತಂದ್ರೆ ಅದ್ರ ಉಪಯೋಗ ಬರ್ತದ. ಈಜ್ಲಿ ಅಂತ ಒಂದ್ ಸ್ವಲ್ಪ ಹಚ್ಚಿರು, ಅದನ್ನ ಉಪಯೋಗ ಮಾಡಿಕೊಂಡು ಒಂದ್ ಸ್ವಲ್ಪ ನಿಗಿ ಅದನ್ನ ಬೆಂಕಿ ಹಚ್ಚಲಿಕ್ಕೆ ಮುಂದ್ ಸಾಧ್ಯ ಆಕೈತಿ. ಮಧ್ಯಮ ಅಧಿಕಾರಿಗೆ ತಿಳಿಯುದಿಲ್ಲ, ಒಮ್ಮೆಗೆ ಹತ್ತುದಿಲ್ಲ, ಸ್ವಲ್ಪ ಹತ್ತಿಲ್ಲೋ ನೋಡ್, ಅದನ್ನ ಊದಿ 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 ಅದನ್ನ ಮತ್ ಪ್ರಜ್ವಲ ಮಾಡಿ ನಿನಗ್ ಸಾಧನವನ್ನು ಮಾಡಿಕೊಂಡು ಮುಂದೆ ಹೋಗು. ಕನಿಷ್ಠ ಅಧಿಕಾರಿಗೆ ಹತ್ತಿರದು. ಹೀಗೆ 3 ರೀತಿಯನ್ನ, ಒಂದು ಕರ್ಪೂರ ಉದಾಹರಣೆ, ಒಂದು ಇಡ್ಲಿ ಉದಾಹರಣೆ, ಒಂದು ಹಸಿ ಸೊಪ್ಪು ಅಥವಾ ಬಾಳೆ ದಿಂಡು, ಈ ರೀತಿ ಅಧಿಕಾರ ವರ್ಗವನ್ನ ಮಾಡಿಕೊಂಡು ಬಂದ ನಂತರ ಸಿಮಿಲರ್ಲಿ ದ ವೇದಿಕ್ ಸ್ಟೂಡೆಂಟ್ಸ್ ಆರ್ ಕನ್ಸಿಡರ್ಡ್ ಟು ಬಿ ದ 3 ಟೈಪ್ಸ್: ಮಂದ, ಮಧ್ಯಮ, ಉತ್ತಮ. ಹೀಗೆ ಹೇಳ್ಕೊಂತ ಬಂದರು. When the preparations have been ideally done, ಈ ಪ್ರಕಾರವಾಗಿ ನೀವು ತಯಾರಿ ಮಾಡ್ಕೊಂಡು ಬಂದ ನಂತರ ತತ್ವಮಸಿ, ಆಮೇಲೆ ನಿಮಗ ಬೋಧ, ತತ್ವಮಸ್ಯಾದಿ ವಾಕ್ಯಗಳ ಬೋಧ ಗುರುಗಳ ಮಾಡ್ತಾರ. ಕೆಲಸ ಬಹಳ ಹಗರಕ್ಕದ ಗುರುಗಳಿಗೆ, ಬಹಳ ಏನು ಉಳಿದಿಲ್ಲ, ಒಂದ ಮಾತು. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲ್ ನರರಿಗೆ ಹೌದು ಮುಕುತಿ. ಯಾರಿಗೆ? ನರರಿಗೆ. ನ ರಮತೆ ತು ಬೋಧ ನರ, ನ ರಮತೆ ಸು ವಿಶೇಷೋ, ನ ರಮತೆ ವಿಶೇಷೋ. ವಿಷಯಗಳಲ್ಲಿ ಯಾರ ಬುದ್ಧಿ ರಮಮಾನವಾಗುವುದಿಲ್ಲ ಅವರ ನರರು. ಸಾಧನ ಚತುಷ್ಟ ಸಂಪನ್ನುಳ್ಳವರು ಅವ್ರಿಗೆಪ್ಪ ಅಂತ ಹೇಳ್ಯಾರಲ್ಲಿ. ಎಲ್ಲಾ ನರರನ್ನು ತಗೋಬಾರದು. ಅಂತ ಯಾವ ಯೋಗ್ಯತಾ ಪ್ರಾಪ್ತಿಯನ್ನ ಮಾಡಿಕೊಂಡಂತ ನರನಿಗೆ ಒಂದೇ ಮಾತು, ಶ್ರೀ ಗುರು ವಚನ ಉಪದೇಶವನ್ನ ಕೇಳಿದ ಕ್ಷಣವೇ, ಹೇಗೆ ವರ ವಿಶಿಷ್ಟನೊಳು ವರೆದ ಶಂಭುಲಿಂಗದ ಅರಿವು ಚಿಪ್ಪು ವರೆದು ಮುತ್ತಾದಂತೆ ಇವನ ಬುದ್ಧಿ ವೃತ್ತಿ ಏಕ್ದಮ್ ಆತ್ಮಾಕಾರ ವೃತ್ತಿಯಾಗಿ ಶಗ್ಗನೆ ಹೊಳಿತದ. ಆತ್ಮ ಸ್ವರೂಪದ ಎಚ್ಚರ ಅವಾಗ ಆಗಲೇ ಕೇಳಿದ ಕ್ಷಣವೇ ಆಗ್ತದ. ಜನಕ ಮಹಾರಾಜ ಯಾಜ್ಞವಲ್ಕ ಋಷಿಗೆ ಇದರಾದ ಬಹಳ ಶಾಸ್ತ್ರ ಕೇಳಿದ, ಜ್ಞಾನ ಆಗಲಿಲ್ಲ. ಅವಾಗ ಚಿಂತಿತ ಆಗಿ ಇದರಿಗೆ ಯಾಜ್ಞವಲ್ಕ ಗುರುಗಳು ಬರ್ತಿದ್ರು, ಅಷ್ಟಾವಕ್ರ ಮುನಿಗಳು ಬಂದಾಗ ಕೇಳಿದ ಜನಕ ಮಹಾರಾಜ, ಅಪ್ಪ ನನಗೆ ಜ್ಞಾನ ಆಗವಲ್ದಪ್ಪ, ನನಗೆ ಬೋಧ ಮಾಡಬೇಕು. ಯಾವಾಗ ಆದೀತು? ಉತ್ಕಟವಾದಂತ ಇಚ್ಛಾ ಇತ್ತು. ಅಲ್ಪ ಜ್ಞಾನ ನಾ ಮಾಡಿಕೊಡ್ತೇನೆ, ಪರವಾಗಿಲ್ಲ, ಕ್ಷಣಾರ್ಧದಲ್ಲಿ ನೀನು ಜ್ಞಾನ ಮಾಡಿ ಕೊಡ್ತಾ ಇದ್ದೇನೆ. ಆದರೆ ಅಲ್ಲ, ಆದರೆ ಅಂದ್ರಲ್ಲಿ ಹುಡುಗರು ಏನ್ರಪ್ಪ ಹೇಳ್ರಿ, ಆದ್ರೆ ಏನ್ ಮಾಡ್ಬೇಕು ನಾ ಹೇಳ್ರಿ ನಿಮ್ ಸಲುವಾಗಿ. ನೋಡು, ನೀನು ದಕ್ಷಿಣ ಕೊಡ್ಬೇಕಾಗ್ತದಪ್ಪ. ಯಾಕ್ರಿ ಅಂದ. ಅಲ್ಲೋ, ಜ್ಞಾನ ಆದ್ಮೇಲೆ ನೀ ಎಲ್ಲಿ ಕೊಡ್ತೀನಿ? ನೀನು ನಾನು ಭೇದ ಎಲ್ಲೈತಿ? ಗುರು ಶಿಷ್ಯರಲ್ಲಿ ಭೇದ ಇಲ್ಲ. ಅದಕ್ಕೆ ಮೊದಲನೆಲ್ಲ ನಾನು ದಕ್ಷಿಣ ಕೇಳ್ತಾ ಇದ್ದೀನಿ. ಆಶ್ಚರ್ಯ. ಆಯ್ತ್ರಿಪ್ಪ, ಕೊಡ್ತೀನಿ. ಏನ್ ಕೊಡ್ಬೇಕು ಹೇಳ್ರಿ? 1 ಲಕ್ಷ ಕೊಡು. ಅಯ್ಯೋ ಅಂದವ. ಲಕ್ಷ ಅಂದ್ರೆ ಏನು? ನಿನ್ನ ಮನಸ್ಸನ್ನ ಪೂರ್ತಿಯಾಗಿ 100%, 100% ನಿನ್ನ ಮನಸ್ಸನ್ನ ನನಗೆ ದಾರಿ ಎರೆದು ನನಗೆ ಒಪ್ಪಿಸಿಬಿಡಪ್ಪ. ನಿನಗೆ ಜ್ಞಾನ ಆಗಲೇ ತತ್ಕ್ಷಣವೇ, ಸ್ವಿಚ್ ಹಾಕಿದ ತಕ್ಷಣವೇ ಛಗ್ ಅಂತ ಬೆಳಕು ಬೀಳ್ತದಲ್ಲ, ಹಂಗ ನಿನಗೆ ಜ್ಞಾನ ಆಗ್ತದ ನೋಡು. ಯೋ ಪರಮಾತ್ಮ, ಬಹಳ ಸುರು ಆತಂತ ಹೇಳಿ ಏನೋ ಒಂದು ಬೋಧ ಮಾಡಿದ. ನಾವು ಹೇಳಿದ, ನೋಡು, ರಿಕಾಪ್ ಅಂತ ಇರ್ತಾವ ಕುದುರೆ ಒಳಗ. ನೀನು ಈಗ ನಾ ಬೋಧ ಮಾಡ್ತಾ ಇದ್ದೀನಿ, ಒಂದ್ ಕಾಲ್ ರಿಕಾಪ್ನಲ್ಲಿ ಇಟ್ಟಿದೀಯಾ, ಇನ್ನೊಂದು ಕಾಲು ರಿಕಾಪ್ನ ಪೂರ್ವದಲ್ಲಿ ಇಡುವ ಪೂರ್ವದಲ್ಲಿ ಜ್ಞಾನ ಆಗ್ತತ್ತು ಅಂತ ತಿಳ್ಕೊಂಡು ಉಪದೇಶ ಮಾಡಿಬಿಟ್ಟ. ಚಕ್ಕನ ಜ್ಞಾನ ಆಗಿಬಿಟ್ಟಿತ್ತು. ಹೀಗೆ ಅಧಿಕಾರಿ, ಯೋಗ್ಯ ಅಧಿಕಾರಿ ಜನಕ ಮಹಾರಾಜ. ಆವಾಗ ಯಜ್ಞವಲ್ಕರು ಅವ ನಮಸ್ಕಾರ ಮಾಡಕ್ ಅವ್ರು ಯಾರು, ಇವ್ರು ಯಾರು? ಇಬ್ರು ಗುರುಗಳಾದ್ರು. ಜ್ಯೋತಿ ಮುಟ್ಟಿ ತಾನು ಜ್ಯೋತಿ ಆದಂತೆ. ಹೌದಾ? ಆ ಜ್ಯೋತಿ ಇನ್ನೊಂದು ಜ್ಯೋತಿ ಬೆಳಗಿಸ್ಬೇಕಾಗಿತ್ತು, ಮುಟ್ಟಿದ್ರೆ ಸಾಕು ಜ್ಯೋತಿ. ಒಂದು ಸ್ಪರ್ಶ ಮನಿ
ಕಬ್ಬಿಣವನ್ನ ಬಂಗಾರ ಮಾಡಬಲ್ಲದು. ಆದರೆ ಆ ಸ್ಪರ್ಶಮಣಿಯೇ ಆ ಒಂದು ಕಬ್ಬಿಣವನ್ನ ತನ್ನಂತೆ ಸ್ಪರ್ಶಮಣಿಯನ್ನಾಗಿ ಮಾಡಿಕೊಳ್ಳಲಾರದು. ಆದರೆ ಗುರು ಮಾತ್ರ ತನ್ನಂತೆ ತನ್ನ ಸ್ವರೂಪವನ್ನೇ ಆತನಿಗೆ ದಾರಿದ್ರು ಕೊಟ್ಟು ತನ್ನಂತೆ ಮಾಡಿಕೊತಾನೆ. ಅವನು ಒಬ್ಬನು ಗುರುವನ್ನಾಗಿ ಪ್ರವರ್ತನೆ ಮಾಡಿಕೊಡ್ತಾನೆ. ಇಂಥ ತಾಕತ್ತು ಗುರುವನಿಗಿದೆ, ಗುರುನಾಥನಿಗಿದೆ. ಅದಕ್ಕೆ ಶರಣು ಗುರುದೇವನಿಗೆ. ಅಂತ ಮಹಾತ್ಮನಿಗೆ ನಾವು ಯಾವಾಗಲೂ ಸದಾ ನಾವು ಚಿರಋಣಿಯಾಗಿರಬೇಕು. ಅದಕ್ಕೆ ಏತತ್ರಯೋ ವಂಜ, ಮೂರನ್ನ ನಾವು ಯಾವಾಗಲೂ ನಾವು ಹೊಂದಿಸ್ತಾ ಇರಬೇಕು. ಗುರುಶಾಸ್ತ್ರ ದೈವತ, ಗುರುಗಳನ್ನ ಶಾಸ್ತ್ರಗಳನ್ನ ಯಾವಾಗಲೂ ನಾವು ಆಧಾರ ಮಾಡಿ ಅನುದಿನ ನೆನೆಯುವುದು. ಅನುದಿನ ಗುರು ಕಾಲದ ಎಚ್ಚರಿಕೆಗಳು. ಇವತ್ತು ಗುರುಮೂರ್ತಿಯನ್ನು ಉಮೇಶನಂಗರಿಯನ್ನು ಬಳಿಕ ನಿನ್ನನು ಸುವಿಚಾರದಿಂದ ನೋಡ್ರಿ, ಬಹಳ ಮುಖ್ಯ. ನೇಮಕವಾಗಿ ಮನುಜ ನಿನಗವುದು ಮುಕ್ತಿ. ಗುರುಗಳು ಅದಾರ, ಎಲ್ಲ ಐತಿ, ಸಾಮಗ್ರಿ ಸಿಕ್ಕದ. ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷ ಶಾಸ್ತ್ರಂ ಏತತ್ರಯಂ ದುರ್ಲಭಂ, ಇವು ಮೂರು ಸಿಕ್ಕವ. ಆದರೆ ನಾವು ಲಕ್ಷ ಕೊಡ್ಬೇಕಾಗ್ತದೆ. ಇಂಥ ದುರ್ಲಭವಾದ ಮನುಷ್ಯನಿಗೆ ಯೋಗ್ಯ ಗುರು ಸಿಕ್ಕಂದ್ರ ಇವನು ಇರುವಂತ ಸಾಧನ ಶತಷ್ಟು ಸಂಪನ್ಮೂಲವದನ, ವಿರಕ್ತದನ, ಮೋಕ್ಷತ್ವದ, ಇವೇನ್ ತಡ ಇಲ್ರಿ. ಇಂಥವನ್ ಹುಡುಕ್ತದ. ಒಂದು ಶಾಲೆ ಉದಾಹರಣೆ ಕೊಡ್ತಾರ, ಅದೇ ಹೇಳೋದು ಬೇಡ ಇಲ್ಲಿ. ಅದ ಒಂದು ಪ್ಯಾರ ಅದ ಒಂದು ವೇದಾಂತ ಶಾಲೆಯಲ್ಲಿ ಉದಾಹರಣೆ ಕೊಡ್ತಾರ. 3 ತರದ ವಿದ್ಯಾರ್ಥಿಗಳು ಅಲ್ಲಿ ಇರ್ತ. ತತ್ವಮಸ್ಯಾದಿ ವಾಹನ ಒಂದೇ ಮಾಡ್ತಾರ. ಒಬ್ಬ ಏನ್ ಭೇದದಿಂದ ಒಬ್ಬ ತಿಳ್ಕೊತಾನ, ಒಂದು ಅದ್ವೈಪರವಾದಂತ ಒಂದು ನಿಲುವನ್ನು ಒಬ್ಬ ತಾಳ್ತಾನ, ಒಬ್ಬಗ್ ತಿಳಿಯೋದಿಲ್ಲ ಅನ್ನುವಂಥದ್ದು ಹೇಳ್ಕೊಂತ ಹೋಗ್ಯಾರ. ಇದೇ ಅದನ್ನೆಲ್ಲ ನಾವು ಹೇಳಿದೀವಿ. ಅಥವಾ ಒಂದು ಶಾಲೆ ಉದಾಹರಣೆ ಕೊಟ್ಟಾರ. ಮಂದ ತೀವ್ರ ಇಲ್ಲಿ ಹೆಂಗಿರ್ತಾರ, ಕನಿಷ್ಠ ಮಧ್ಯಮ ಉತ್ತಮ ಅನ್ನೋ ಶಾಲೆಯೊಳಗ ಒಬ್ಬ, ನಮ್ಮ ಶಾಲೆಯೊಳಗ ನಾವು ಹೊರಗಡೆ ಉದಾಹರಣೆ ಮಾಡಿವಿ. ಒಬ್ಬ ಜಾಣ ವಿದ್ಯಾರ್ಥಿ ಏಕಾಗ್ರಚಿತಂದ ಕೇಳ್ತಿರ್ತಾನ್ರಿ. ಏನ್ ಬೇಕಾದ್ ಕೇಳ್ರಿ ಹೇಳ್ತಾನ. ಆಗ ತಟ್ಟನ ಪ್ರಶ್ನೆ ಕೇಳಿ ತಕ್ಷಣ ಹೇಳ್ತಾನ. ಹಂಗ ನಮ್ಮ ಸಚ್ಚಿದಾನಂದ ಗುರುಗಳು ಎಲ್ಲಾ ಪ್ರಶ್ನೆ ಕೇಳ್ತಿದ್ರ. ಆಗ ತಟ್ಟನ ಹೇಳೋರೊಳಗೆ ಖುಷಿ ಹಾಕಿದ್ದು. ಹೇಳಿಲ್ಲ ಅಂದ್ರೆ ಏನ್ ನೀವ್ ಹೇಳ್ತಿ, ಬುದ್ಧಿಯಲ್ಲಿಟ್ಟಿ ಯಾಕಡೆ ಹೋಗೈತಿ ನಿನ್ ಚಿತ್ತ. ಒಬ್ಬನಿಗೆ ಏನೋ ನಿದ್ದೆ ಮಾಡ್ತಿದ್ದ, ಅಲ್ಲಿ ಗೋಪಾಲ್ ಅಂತ ಬರ್ತಿದ್ದ. ಅವ್ನು ಡಿಸ್ಟರ್ಬ್ ಆಕಿತ್ತು, ಡ್ರರ್ ನಿದ್ದೆ ಮಾಡ್ತಿದ್ರು. ಅವಾಗ ಅಂತಿದ್ರ ಅವರು, ಇಲ್ಲೇ ಬಂದಾರ ಆರಾಮ್ ನಿದ್ದೆ ಆಗ್ತೈತಲ್ಲಪ್ಪ, ಅದೊಂದು ಲಾಭ ನಿನಗ. ಈಗ ನಾವ್ ಹೇಳ್ತಾ ಇರುವಾಗ ಯಾರಾದರೂ ಒಂದು ತೂಗಿಸಿದ್ರ ಅದೊಂದು ಲಾಭನೇ, ಪರವಾಗಿಲ್ಲ. ಸಾತ್ವಿಕ ವೃತ್ತಿ ನಿದ್ದೆ ಅದು ಮುಂದೆ ಎಂದೆಲ್ಲ ಒಂದ್ ದಿವಸ ಯಾತ್ರೆ ಮಾಡಕ್ ಆಗ್ತದೆ. ಹಾಗೆ ಗುರುಗಳು ಹೇಳುವಂತದ್ದನ್ನ ಶಾಲೆಯೊಳಗ ಒಬ್ಬ ಹೊರಗೆ ಯಾವಾಗ ಆಟಕ್ ಬಿಟ್ಟಾರೋ, ಪಿ ಪೀಡದ ಮುಂದ ಯಾವಾಗ ಹೋಗಿ ಫುಟ್ಬಾಲ್ ಆಡೇನೋ ಅಂತಿರ್ತಾನ. ರಜೋಗುಣಾತ್ಮಕವಾಗಿರ್ತದ ಒಬ್ಬಂದು ಸಾತ್ವಿಕ ವೃತ್ತಿ. ಸರಿಯಾಗಿ ಕೇಳ್ತಾ ಇರ್ತಾನ, ನಾನು ಮುಂದೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಗುರಿ ಇರ್ತದ ಅವಾಗ. ನೀವು ಎಮ್ಮಿಕಾಯಿ ಎಲ್ಲಿ ಗುರಿ ಅವಾಗ. ಹಾಗೆ ಮತ್ತೊಬ್ಬ ಇರ್ತಾನ, ನಿದ್ದೆ ಮಾಡ್ದಿರ್ತಾನ್ರಲ್ಲೇ ಡೆಸ್ಕ್ ಮೇಲೆ ತಲೆ ಇಟ್ಕೊಂಡು. ಇವನ್ನೆಲ್ಲ ನೋಡಿದೇವ್ ನಾವು. ಅವನಿಗೆ ತಮಸ ಬುದ್ಧಿ ಇರ್ತದ, ಅವ್ರ ರಜೋಗುಣ ಇರ್ತದ, ಸ್ವಲ್ಪ ಹಿಂಗೆ ಹೇಳ್ಕೊಂತ ಹೋಗ್ಯಾರ. ಈ ಟೀಚರಿಗೆ ಜಾಣ ವಿದ್ಯಾರ್ಥಿ ಅಂದ್ರೆ ಬಹಳ ಇಷ್ಟ. ಅವ್ರಿಗೆ ಹೋಮ್ ವರ್ಕ್ ಕೊಟ್ಟು ಅವ್ರನ್ನ ಎಚ್ಚರಿಸಿ ಅವ್ರನ್ನ ತಗೊಂಡ್ಬರ್ತಾನ. ಇರ್ಲಿ, ಸ್ಪೆಷಲ್ ಕ್ಲಾಸ್ ಹಾಕಿ. ಗುರು ಬಹಳ ಕರುಣಾಶಾಲಿ. ಅಂತ ಗುರು ಸಿಗುದು ಶಾಲೆಯೊಳಗೆ ನಿಮಗೆಲ್ಲ ಸಿಕ್ಕಿರಬಹುದು. ನಮಗೆಲ್ಲ ಹೊಡೆದ್ ಕಲಿಸಿ ಬಹಳ ಹಿಂದಿದ್ರ ಅವ್ರ ಗುರುಗಳು. ಈಗೇನ ಅವ್ರು ಹೇಳುವಷ್ಟು ಕರ್ತವ್ಯ ಬರೀ ನಮ್ಮ ಟ್ಯೂಷನ್ ಕ್ಲಾಸಿಗೆ ಅಂತ ಸಾಕಷ್ಟು ದುಡ್ಡು ಗೊತ್ತು ಮಾಡಿರ್ತಾರ. 30-50 ಸಾವಿರ, 1 ಲಕ್ಷ ರೀ. ಹಿಂಗೆಲ್ಲ ಅದ. ಐಟಿ ಇವೆಲ್ಲ IAS ಕೋಚಿಂಗು 5-5 ಲಕ್ಷ ಮಟ ಅದ ಬಿ, ಬರೀ ಟ್ರೈನಿಂಗ್ ಇದು. ಹಾಗೆ ಮೊದಲ ಗುರುಗಳು ನಮಗ ರಾತ್ರಿ ಕ್ಲಾಸ್ ಆಗಿ ಲಾಟ ಹಿಡ್ಕೊಂಡು ಹೋಗಿದ್ವಿ ನಾವು. ಹೋಗಿ ಗುರುಗಳ ತಮ್ಮನೆಯಾಗ ಕರೆಸ್ತಿದ್ರು. ನಮಗ ಅವ್ರು ಊಟಕ್ಕೆ ಕೊಟ್ಟು ಎಲ್ಲ ಕೊಟ್ಟು ನಮಗ್ ವಿದ್ಯಾ ಹೇಳಿ ಕೊಟ್ಟಂತ ಗುರುಗಳು ಯಾಕಿಲ್ಲ. ನಾವು ಧನ್ಯರು. ಈಗ ಅಂತ ಗುರುಗಳು ಸಿಗೋದು ಬಹಳ ಕಷ್ಟ. ನೆನೆಸ್ಬೇಕಂತ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇರ್ಲಿ, ಈಗ ಅಂತ ಸಿಗೋದು ಬಹಳ ಲೈಫ್ ಐ ಫೈಂಡ್ ಇಟ್ ಡಿಫಿಕಲ್ಟ್. ಇಟ್ ಈಸ್ ವೆರಿ ನೈಸ್, ರೇರ್ ಅಂತದು, ಎಲ್ಲೇ ಇಲ್ಲ. ಈ ಒಂದು ಟೀಚರ್ ಬೀನ್ಸ್ ಫಾರ್ಗೆಟ್ ವೇದಾಂತ ವ್ಯಾನ್ ಅಂತ ಮಕ್ಕಳು ಮಂದ್ ವಿದ್ಯಾರ್ಥಿಗಳ ಜೊತೆ ಗುದ್ದಾಡಿ ಅವನು ಬುದ್ಧಿ ಕೂಡ ಮಂದಾಗ್ತದ. ಕನ್ನಡ ಶಾಲಿ ಮಾಸ್ತರ್ ಬುದ್ಧಿ ಇಲ್ಲ ಅಂತಾರಲ್ಲ, ಹಂಗ ಹೇಳಿರ್ಬೇಕು ಅವ್ರು. ವಿಷಯ ಇರ್ಲಿ. ಐ ನೋ ಯುವರ್ ಆಲ್ ಆಫ್ ಕ್ಯಾಂಪ್. ನಾ ಹಂಗ ಅನ್ನೋದಿಲ್ಲ ನಿಮ್ಮೆಲ್ಲರಿಗೂ.
ಈ ಶಾಸ್ತ್ರದಲ್ಲಿ ಎಲ್ಲ ಬಂದಿರಲ್ಲ. ಎಷ್ಟೋ ಜನ ಇದಾರ, ಅದನ್ನ 20-30 ಜನ ಇರ್ಬೇಕು ಹೆಚ್ಚು ಕಡಿಮೆ. ಹೆಚ್ಚಾಗ್ತಿದೆ ಸಂಖ್ಯಾ, ಬಹಳ ಸಂತೋಷ. ಎಲ್ಲರೂ ಕ್ಯಾಂಪ ಅವ್ರಿದ್ದಾಗ ಕರ್ಪೂರ ಇದ್ದಂಗ ಅವ್ರಿಗೆ ಏನು ಒಂದೆರಡು ಅಕ್ಷರ ಮುಟ್ಟುಕೊಡದಂದ್ರೆ ಅವ್ರು ಅದಕ್ಕಿಂತ ವಿಸ್ತಾರ ಮಾಡಿಕೊಂಡು ಇನ್ನೂ ಹೆಚ್ಚು ತಿಳ್ಕೊತಾರೆ. ಎಲ್ಲರೂ ಮುಮುಕ್ಷುಗಳು. ಇಲ್ಲಿ ಕುಂದವ್ರೆಲ್ಲ ಸಾಮಾನ್ಯರಲ್ಲ, ಎಲ್ಲರೂ ಪಂಡಿತರಿದ್ದಾರೆ. ಎಲ್ಲರೂ ಮುಮುಕ್ಷುಗಳು, ಸಾಧಕರು, ಸಿದ್ಧರು ಎಲ್ಲ ಇದ್ದಾರೆ. ಗೌಡ್ರ ಸಾಮಾನ್ಯ ಅಲ್ಲ. ಅಲ್ಲಿರುವಂತ ಯಾವ ಶಿವಪುತ್ರಪ್ಪನವರಾಗಲಿ ಎಲ್ಲ ಬಹಳ ಇವ್ರು ಚಿದಾನಂದ್ರ ಅವರು ಇವೆಲ್ಲರೂ ಸಾಮಾನ್ಯರಲ್ಲ. ಇವರಲ್ಲಿ ಒಂದು ಭಾವ ಇದೆ, ಎಲ್ಲರೂ ಉದ್ಧಾರ ಆಗಲಿ ನಮ್ಮನ್ನು ಕಟ್ಕೊಂಡು ಅಂತ ಅವ್ರೇನೋ ಇದನ್ನ ತಯಾರು ಮಾಡ್ಯಾರ. ಅವ್ರಿಗೆ ಧನ್ಯವಾದ. ಯಾವ ಯಾವ ಚಿದಾನಂದರಿಗೆ ಧನ್ಯವಾದ. ಎಲ್ಲ ಕಾರ್ಯರೂಪಕ್ಕೆ ತಂದು ನಮ್ಮನ್ನೆಲ್ಲರನ್ನು ಕೂಡಿಸಿ ಒಕ್ಕಟ್ಟು ಮಾಡಿ ನಮಗೆಲ್ಲ ಹಂಚಾಕತ್ತಾರ ಜ್ಞಾನವನ್ನ. ಎಲ್ಲಾ ಪುಣ್ಯ ಅವ್ರಿಗೆ ಹಂಚಿ ಹೋಗ್ಲಿ. ಪರಮಾತ್ಮ ಅವರಿಗೆ ಅಂತ ಶಕ್ತಿ ಇನ್ನಷ್ಟು ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಮುಂದುವೈಲಿ. ಸ್ವಲ್ಪ ಸ್ಮರಿಸೋಣ ಅವ್ರನ್ನ. ಐ ನೋ ಯು ಆರ್ ಆಲ್ ಆಫ್ ಅವರ್ ಕ್ಯಾಂಪರ್. ನೀವೆಲ್ಲರೂ ಕರ್ಪೂರದ ಇದ್ದಂಗ ತಕ್ಷಣ ನೀವೆಲ್ಲ ತಿಳ್ಕೋತೀರಿ. ನೀವು ಕಪ್ಪೆ ಚಿಪ್ಪು ಇದ್ದಂಗ ಏಕದಮ್ ಹಿಡಿದಂತ ಮಾತುಗಳನ್ನ ಗಟ್ಟಿ ಹಿಡ್ಕೊಂಡು ಹೋಗಿ ಮುತ್ತನ ಮಾಡಬಲ್ಲವರು. ಆದ್ರಿಂದ ದೇರ್ಫೋ ಕೃಷ್ಣಾಸಿ ಇನ್ನೊಂದ ಸ್ವಲ್ಪದ ಓದಿ ಮುಗಿಸ್ಬಿಡ್ತೀನಿ. ಕೃಷ್ಣಾಸಿ ಸಮಾಹಿತ ಫಾರ್ ಸಚ್ ಎ ಪ್ರಿಪೇರ್ಡ್ ಸ್ಟೂಡೆಂಟ್. ಪರಮಾತ್ಮ ಈಸ್ ಎ ವೆರಿ ವೆರಿ ಎವಿಡೆಂಟ್. He grasps the teaching as it is even taught. ಅವ್ರು ಹೆಂಗ್ ಹೇಳಿತಾರ ಹಂಗ ತಿಳ್ಕೊತಾನ್ರಿ ಅವ. ಬಿದ್ದ ಅವ್ರು ಏನ್ ಹೇಳ ಬಡ್ಡಿಗಿಂತ ಹಂಗ ಹೇಳ ನೀನು ಅಂದ್ರೆ ಹೇಳ್ತಿದ್ದ. ನಮ್ಮ ಶಾಲೆಯೊಳಗ ಒಬ್ಬ ವಿದ್ಯಾರ್ಥಿ ಇದ್ದ. ಈ ಏನ್ ಗುರುಗಳು ಹೇಳಿದ್ರೆ ಹೇಳ್ತೇನ್ರಿ. ಅವ್ರು ಬೇದಾಗ ಅದನ್ನು ಅವ್ರು ಹೇಳಿದಂಗ ಹೆಂಗ್ ಹೇಳ್ಯಾರ ಹಂಗ ಹೇಳ್ತಿದ್ದ. ಎಂತ ಟ್ಯಾಲೆಂಟ್ ರೀ ಅದಾರ. ಈಗಾದ್ರೂ ಅಂತ ಮುಮುಕ್ಷುಗಳು ಅದಾರ, ವಿದ್ಯಾರ್ಥಿಗಳು ಅದಾರಲ್ಲ, ಹಂಗ ಮುಮುಕ್ಷುಗಳು ಅದಾರ. ಮಹಾವಾಕ್ಯ ಶ್ರವಣ ಮಾತ್ರೇನ ಜ್ಞಾನಂ ಭವತಿ ಅಂತವ್ರಿಗೆ ಮಹಾವಾಕ್ಯ ಶ್ರವಣದಿಂದ ಜ್ಞಾನ ಆಗಿಬಿಡ್ತೈತಂತ್ರಿ. ಅವ್ರಿಗೆ ವಿಚಾರ ಬೇಕಾಗಿಲ್ಲ. ಅವರು ಮಹಾವಾಕ್ಯ ಶ್ರವಣದಿಂದ ಜ್ಞಾನ ಆಕೈತೆ ಅಂತ ಹೇಳ್ಯಾರ ಮಹಾತ್ಮರು. ಒಬ್ಬೊಬ್ಬರು ಆಗುದಿಲ್ರಿ, ವಿಚಾರ ಬೇಕಲ್ಲ. ವಿಚಾರ ಸಹಿತ ಮಹಾವಾಕ್ಯವನ್ನ ನಾವು ಬೇಕಾಗ್ತದೆ. ಎಲ್ಲ ವಿದ್ಯಾರಣ್ಯರು ಇವೆಲ್ಲ ಅದನ್ನ ಹೇಳ್ಕೊಂತ ಹೋಗ್ಯಾರ. ಕೆಲವು ಜ್ಞಾನಿಗಳು ಅದಕ್ಕೆ ಏನು ಬೇಕಾಗಿಲ್ಲ. ಅವ್ರು ಉತ್ತಮ ವಿದ್ಯಾರ್ಥಿಗಳು. ತಕ್ಷಣ ಅವ್ರ ಕರ್ಪೂರದಂಗ ಅವ್ರಿಗೆ ನಾವು ಅವ್ರಿಗೆ ಒಪ್ಪಬೇಕಾಗ್ತದೆ. ಇನ್ನು ಇದನ್ನು ಒಪ್ಪಬೇಕಾಗತ್ತೆ. ವಿಚಾರ ಸಹಿತವಾದಂತದ್ದು ಮಹಾವಾಕ್ಯಗಳ ಶ್ರವಣ. ಯಾಕಂದ್ರೆ ನಾವೆಲ್ಲರೂ ಆರಾರಿ ಇರೋದಿಲ್ಲ, ಒಮ್ಮಿಗೆ ಬಂದಿಲ್ಲ. ಅದಕ್ಕೆ ನಾವು ವಿಚಾರವನ್ನ ಮಾಡಿ ಶ್ರವಣ ಮನನಾದಿಗಳನ್ನ ಮಾಡಿ ಆ ಸ್ಥಿತಿಯನ್ನು ಹೊಂದಬೇಕಾಗ್ತದೆ. ಶ್ರವಣದಲ್ಲಿ ಚೆನ್ನಾಗಿ ಕೇಳಿ ಅಜ್ಞಾನವನ್ನು ನಿವಾರಣೆ ಮಾಡ್ಕೋಬೇಕು, ಜ್ಞಾನವನ್ನ ಪಡ್ಕೋಬೇಕು. ಅಲ್ಲಿರುವಂತಹ ಸಂಶಯಗಳನ್ನು ನಿವಾರಣೆ ಮಾಡ್ಕೋಬೇಕು. ಅಸಂಭಾವನ ಅದರಲ್ಲಿ ಪ್ರಮಾಣಗತ ಪ್ರಮೇಯಗತ ಎಲ್ಲಾ ಸಂಶಯಗಳು ನಿವಾರಣೆ ಮಾಡಿಕೊಂಡು ಮನನಕ್ಕೆ ಬರಬೇಕು. ಮನನ ಅಂದ್ರೆ ಅದ್ವಿತೀಯ ಬ್ರಹ್ಮನ ಚಿಂತನವನ್ನ ಪದೇ ಪದೇ ವೇದ ಸಾಧಕ ಯುಕ್ತಿಗಳನ್ನ ಆಕಾರ ಚಿಂತನೆಯನ್ನ ಮಾಡುವಂತಹದ್ದು ಮನನಾಕಾರ ವೃತ್ತಿಯನ್ನ ಮಾಡಿದೀವಿ. ಆವಾಗ ಜ್ಞಾನ ಆದ್ರೆ ಆಗಿ ಹೋಯ್ತು. ನಿಧಿಧ್ಯಾಸನ ಅಲ್ಲಿಗೆ ಮುಗೀತು. ನಮಗ್ ನಿಧಿಧ್ಯಾಸನ ಬೇಕಾಗಿಲ್ಲ, ಆಗ್ಲಿಲ್ಲ. ಮತ್ ಮುಂದೆ ಹೋಗ್ಬೇಕು, ನಿಧಿಧ್ಯಾಸನ ಮಾಡ್ಬೇಕು. ಎಷ್ಟೋ ಅನಾತ್ಮಾಕಾರ ವೃತ್ತಿಗಳು ನಮಗೆ ಬಂದ ತಾಡನ ಮಾಡ್ತಾ ಬಂದಾಗ ನಮ್ಮ ವೃತ್ತಿಯನ್ನ ನಿಲ್ಲಿಸುವ ಸಲುವಾಗಿ ನಾವು ನಿಧಿಧ್ಯಾಸನ ಪರ ಜ್ಞಾನವನ್ನು ಪಡಿಬೇಕು. ಅರ್ಥಾತ್ ಅನಾತ್ಮಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ, ಅನಾತ್ಮಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ, ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ, ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕವನ್. ಜ್ಞಾನಕ್ಕೊಂತ ಅವೆಲ್ಲವೂ ಅನಾತ್ಮಾರ ವೃತ್ತಿಗಳನ್ನು ತೆಗೆದುಹಾಕಿ ಏಕ ದೃಷ್ಟಿ ಆತ್ಮಾಕಾರ ವೃತ್ತಿ ಬ್ರಹ್ಮಾಕಾರ ವೃತ್ತಿ ವಿಸ್ಮರಣಂ ಹೇಳಿದವಲ್ಲಿದೆ. ಸಮ್ಯಕ್ ಸಮಾಧಿ ಜ್ಞಾನ ಸಂಜ್ಞಕಂ. ಸಮಾಧಿ ಹತ್ತುವರೆಗೆ ಆತ್ಮಚಿಂತನವನ್ನ ಮಾಡ್ತಾ ಮಾಡ್ತಾ ಶನೈ ಮಮತೆ ಬುದ್ಧ್ಯಾ ಸ್ಮೃತಿ ಗೃಹೀತನ ಆತ್ಮ ಸಂಸ್ಥಂ ಮನಕೃತ್ವ. ಅಲ್ಲಿವರೆಗೆ ನಾವು ಮಾಡ್ತಾ ಮಾಡ್ತಾ ನಮ್ಮ ಸ್ವರೂಪದಲ್ಲಿ ನೆಲೆಗೊಂಡ ನಿಂತಾಗ ನಮ್ಮ ಕೆಲಸ ಮುಗೀತದ. ಮೂರು ಹುಟ್ಟಿದ ಮ್ಯಾಲ ಮತ್ತೇನು ದಾರಿದೇನು ಹರ್ಕತ್ತದ, ಶಾಸ್ತ್ರದೇನು ಹರ್ಕತ್ತದ, ಗುರುಬೋಧೆದು ಉಪಯೋಗ ಇಲ್ಲ. ಅವು ಮುಟ್ಟಿಸ್ತಾವ ನಮ್ಮನ್ನ. ಅವು ದಾರಿ ಹೋಕರು ಮೈಲುಗಲ್ಲುಗಳು ತೋರಿಸ್ತಾವ, ಮಾರ್ಗದರ್ಶನ ಮಾಡ್ತಾವ. ನಡೆಯುದು ಕೆಲಸ ನಮ್ದು. ತಾಯಿ ಮನೆಗಳಿಗೆ ಹಸ್ತಳ ಕುಡಿಲಿಕ್ಕೆ ಹಾಲು ಕುಡಿಯುವುದು ಕೆಲಸ ಯಾವ ಕೂಸಿಂದಲ್ಲವೇ ಹಾಗೆ. ಹೀಗೆ ಜ್ಞಾನಂಭವತಿ. ಶ್ರವಣ ಮಾಡಿದೀವಿ ಅಂದ್ರೆ ಯಾವುದು ತತ್ವಮಸಿ ಶ್ರವಣವನ್ನ ಮಹಾವಾಕ್ಯದ ಶ್ರವಣವನ್ನು ಮಾಡಿದೀವಿ ಅಂದ್ರೆ ತಕ್ಷಣ ಜ್ಞಾನ ಆಗ್ತದೆ. ಪ್ರತಿಬೋಧಿತಾವ್ಯಂ. ಇಟ್ ವಿಲ್ ಬಿ ಅಂಡರ್ಸ್ಟೂಡ್ ಇನ್ ಒನ್ ಲೈನ್. ಒಂದು ಲೈನ್
Once that understanding is very clear, ಪೂರ್ತಿ ನಾವು ತಿಳ್ಕೊಂಡ, then what is the benefit? ಜೀವನ್ ಮುಕ್ತಿ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರಿ, ಅದರ ಫಲ ಏನು? ಈಗ ಅಲ್ಲಿಗೆ ಬಂದೀವಿ ಕೊನೆಗೆ ಮುಕ್ತಾಯ. ಇಷ್ಟೆಲ್ಲ ಮಾಡಿದ ಮೇಲೆ ಫಲ ಬೇಕಲ್ಲ. ಹಂಗೆ ನಾವು ಪ್ರವೃತ್ತಿ ಆಗುವುದಿಲ್ಲ. ಮಂದೋಪಿನ ನ ಪ್ರವರ್ತತೆ ವಿನಾ ಉದ್ದೇಶ. ನಾವೇನ್ ಮಾಡ್ಬೇಕು? ಬೆನಿಫಿಟ್ ಏನು? ಅದೇ ಜೀವನ್ ಮುಕ್ತಿ, ಜೀವನ್ನೇಹ ಮುಕ್ತಿ, ಜೀವನ್ ಮುಕ್ತಿ. ಆ ಜೀವ ಇರುವಾಗಲೇ, ಶರೀರ ಇರುವಾಗಲೇ ನಮ್ಮ ಸ್ವರೂಪಾವಸ್ಥಿತಿಯನ್ನು ಅನುಭವಿಸ್ಬೇಕು. ವೃತ್ತಿಪರ ಜ್ಞಾನವನ್ನ ನಾವು ಆನಂದವನ್ನ ಪಡಿಬೇಕು. ಇದೇ ಮುಕ್ತಿಯಲ್ಲಿ ಇರೋದಿಲ್ಲ. ಹೌದಾ? ವೃತ್ತಿಯಲ್ಲಿ ಇರ್ತದ. ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತಹ ಸುಖವನ್ನ ನಾವು ವೃತ್ತಿ ಇದ್ದಾಗಲೇ ಅನುಭವಿಸ್ಬೇಕು ಅಂತ ಜ್ಞಾನಾಕಾರ ವೃತ್ತಿ ಪಡಿಬೇಕು. ಅಂಡ್ ದೇರ್ಫೋರ್ ಅರ್ಜುನ, ವೇರ್ ಶುಡ್ ಯು ಸ್ಟಾರ್ಟ್? ಅರ್ಜುನ ಕೇಳ್ತಾನೆ, ಹೆಂಗ್ ನಾವು ಡೆವಲಪ್ ಮಾಡ್ಕೋಬೇಕು ಇದನ್ನ? ಸೆಲ್ಫ್ ಬಿಲೀಫ್ ಇನ್ ಫ್ರೀ ವೆಲ್. ಸ್ವತಂತ್ರವಾದ ಮನಸ್ಸೈತೆ ಅಲ್ಪ ನಿನಗೆ. ಹೆಂಗ್ ಬೆಳೆಸ್ಕೋಬೇಕಂದ್ರೆ ಸ್ವತಂತ್ರವಾದ ಮನಸ್ಸಿಗೆ ನೀನು ನಿನ್ನ ಆತ್ಮಾವಲಂಬನೆ ಮಾಡ್ಕೋ. ಇಡೀ ಆತ್ಮಜ್ಞಾನವನ್ನ ಒಂದೇ ಮಾತಿನಲ್ಲಿ ಹೇಳಿ ಅಂದಾಗ ಮತ್ತೊಂದೇನು ಇಲ್ಲ. ಆತ್ಮಾವಲಂಬನೆ. ನಾವು ಬಾಹ್ಯ ವಿಷಯಗಳನ್ನ ಅಲ್ಲಿ ಬುದ್ಧಿಯನ್ನು ಇಡಂಗಿಲ್ಲ. ಭದ್ರವಾದಂತ ಆತ್ಮ ಸ್ವರೂಪದಲ್ಲಿ ನಾವು ನೆಲೆಯನ್ನ ಕಟ್ಟಬೇಕು. ಅಭದ್ರವಾದಂತ ಅನಿತ್ಯವಾದಂತ ಯಾವ ಈ ಹೊರಗಿನ ವಿಷಯಾದಿಗಳಲ್ಲಿ, ನಾಮರೂಪಾತ್ಮಕ ಪ್ರಪಂಚದಲ್ಲಿ, ಅನಾತ್ಮಕವಾದಂತ ವಿಷಯಗಳಲ್ಲಿ ಸೌದಾ ಕಟ್ಟಾಕ ಹೋಗ್ಬೇಡ್ರಿ. ನಿಲ್ಲುದಿಲ್ಲ. ಮಣ್ಣಿನಲ್ಲಿ ಮನೆ ಕಟ್ಟಂಗ ಬಿದ್ದು ಬಿಡ್ತದ. ಉಸ್ಕಿನ ಮನೆ ನಿಂದಿರುದಿಲ್ಲ. ಹಾಗೆ ಭದ್ರವಾದ ಬುನಾದಿ ಕಟ್ಟಬೇಕಾಗಿತ್ತು. ಆತ್ಮ ಅನ್ನುವಂತ ನಿಮ್ಮ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ರಿ. ಅದೇ ಭದ್ರ. ಭದ್ರಂ ಕರ್ಣೇವಿ ಅಂತ ಭದ್ರವಾದಂತಹ ಮನುಷ್ಯನಲ್ಲಿ ನಿಮ್ಮ ಮನಸ್ಸನ್ನ ಸಾವಕಾಲ ಅಲ್ಲಿ ಗಮನವನ್ನು ಕೊಟ್ಟು ಯಾವಾಗಲೂ ಆತ್ಮಚಿಂತನವನ್ನ ಮಾಡಿ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ಜೀವನ್ ಮುಕ್ತಿ. ಅಲ್ಲಿಗೆ ತಂದು ನಿಮ್ಮನ್ನ ಹಸ್ತದ ಅದು ದಡ. ಸಂಶಯನಿಲ್ಲ. ಸಂಶಯ ಮಾಡಿದ್ರೆ ಸಂಶಯಾತ್ಮ ವಿನಶ್ಯತಿ. ಶ್ರದ್ಧಾವಾನ್ ಲಬ್ಧೆ ಜ್ಞಾನಂ ಚೇತೇಂದ್ರಿಯ. ಅವನು ಏನಾಗ್ತದ? ಶ್ರದ್ಧಾವಾನಗಿನ ಮಾತ್ರ ಅವ ಅವಂಗಷ್ಟ ಜ್ಞಾನ ಆಗ್ತದೆ. ಶ್ರದ್ಧಾ ಅನ್ನೋದ್ ಪಾತ್ರನೇ ಇಲ್ಲ ಅಂದ್ರೆ. ಆದ ಕಾರಣ ಅವ್ರು ಹೇಳ್ತಾರ, ಶ್ರದ್ಧಾ ಅನ್ನುವಂತಾದ ಬಹಳ ಮುಖ್ಯದಪ್ಪ. ಅದನ್ನ ನೀನು ಮಾಡ್ಕೋ. ಆಫ್ ಮೈ ಓನ್ ಐ ಶುಡ್ ಪುಟ್ ಫೋರ್ತ್ ಸೆಲ್ಫ್ ಎಫರ್ಟ್. ಎರಡ ಸಲ ಅದಾವ. ಅಂಡ್ ಫಾಸ್ಟ್ ಸ್ಟೇಜ್ ಸೆಲ್ಫ್ ಎಫರ್ಟ್ ಈಸ್ ಅಟ್ಯಾಚ್ಮೆಂಟ್ ಆಫ್ ಮೈ ಓನ್ ಇನ್ಸ್ಟ್ರೂಮೆಂಟ್. ನೀನು ಸ್ವಲ್ಪ ಪ್ರಯತ್ನ, ಸ್ವಪ್ರಯತ್ನದಿಂದ ನಿನ್ನ ಸ್ವರೂಪಾವಸ್ಥಿತಿ ಪಡ್ಕೊಳಕ್ ಪ್ರಯತ್ನ ಮಾಡು. ಅಂಡ್ ದೆನ್ ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಫ್. ನೀ ಯಾವ್ದು ಬೇಕಾಗೈತ ಕಡೆ ನಿನ್ ಮನಸ್ಸು ಹೊಳಸು. ಬೇಡಾದ ತಾನ ಉಳಿತೈತಿ. ವೈರಾಗ್ಯ ಬೇಡ ಬೇಡ. ಬೇಡಾದ ಬಿಡುವ ವೈರಾಗ್ಯ. ನೀವ್ ಒಂದ್ ಕಡೆ ಹೋಗು. ನಾ ಬಿಡ್ತೇನೆ ಅನ್ನೋದು ಬಿಡು. ತಾನೇ ಬಿಟ್ಟು ಹೋಗ್ತೈತಿ. ನಾವು ಬೇಕಾದ ವಸ್ತು ನಾವು ತೊಗೊಳಕ್ ಹೋದ್ವಿ ಅಂದ್ರೆ ಹಿಂದೆ ಉಳ್ದ ಬಿಡ್ತಾವ. ಉಳ್ದು ಬಿಡ್ಬೇಕನ್ನೋದು ಬೇಡ. ತನ್ನಿ ತಾನ ಬಿಡುವಂತದ್ದು ಬಿಡ್ತಾವ. ನಿನಗೇನು ಬೇಕು ಆ ಕಡೆ ಲಕ್ಷ ಗಮನ ಮಾಡು. ಅದಕ್ಕೆ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಡೆವಲಪ್ಮೆಂಟ್. ಇದೇ ಒಂದು ಡೆವಲಪ್ಮೆಂಟ್. ದ ಡಿಟೇಲ್ಸ್ ಆಫ್ ವಿಚ್ ವಿಲ್ ವಿ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಇದಕ್ಕಿಂತ ಇನ್ನೂ ವಿಶೇಷವಾದಂತ ಬೇಕಾಗಿತ್ತು ಅಂದ್ರೆ ನಮ್ಮ ಗುರುಗಳು, ನಿಮ್ಮೆಲ್ಲರ ಗುರುಗಳು ಇನ್ನಷ್ಟು ಸವಿಸ್ತಾರವಾಗಿ ಇದೇ ವಿಷಯವನ್ನ ನಾಳೆ 3 ಗಂಟೆಗೆ ಇನ್ನಷ್ಟು ಇದಕ್ಕೆ ಮೆರಗು ಕೊಟ್ಟು, ಇನ್ನಷ್ಟು ಇದಕ್ಕೆ ರಸವನ್ನ ಬೆರೆಸಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ, ಹೃದಯ ತುಂಬ ನಮಗೆ ಮನದನಿ ಉಣಿಸಿ ನಮಗೆ ಶಾಂತಿ ಸಮಾಧಾನ ಕೊಡ್ತಾರೆ, ಅಮೃತತ್ವವನ್ನು ನೀಡ್ತಾರೆ ಎಂಬಲ್ಲಿಗೆ ನನ್ನೆರಡ ವಾಣಿಗಳನ್ನ ಆಯಾ ಗುರುಪಾದಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಜಯ ಭಗವದ್ಗೀತೆ, ಜಯ ಭಗವದ್ಗೀತೆ. ಹರಿಯ ಕಮಲ ವಿಹಾರಿಣಿ, ಹರಿಯ ಕಮಲ ವಿಹಾರಿಣಿ, ಸುಂದರ ಸುಪುನೀತೆ. ಜಯ ಭಗವದ್ಗೀತೆ. ಕರ್ಮ ಸುಮರ್ಮ ಪ್ರಕಾಶಿನಿ, ಕಾಮಾಸಕ್ತಿ ಹರಾ, ತತ್ವಜ್ಞಾನ ವಿಕಾಸಿನಿ, ತತ್ವಜ್ಞಾನ ವಿಕಾಸಿನಿ, ವಿದ್ಯಾ ಬ್ರಹ್ಮ ಪರಾ. ಜಯ ಭಗವದ್ಗೀತೆ. ನಿಶ್ಚಲ ಭಕ್ತಿ ವಿಧಾಯಿನಿ, ನಿರ್ಮಲ ಮಲಹಾರಿ,
शरण रहस्य प्रदायिनी शरण रहस्य प्रदायिनी सब विधि सुखकारी जय भगवत गीते राग द्वेष विदारिणी कारिणी मोद सदा भव भयहारिणी तारिणी भव भयहारिणी तारिणी ಜಯ ಭಗವದ್ಗೀತೆ. ಹೇಳ್ರಿ ನೀವಾರನ್ರಿ ನನಗಾರನ್ನ ಬಿಡ್ರಿ ಇಬ್ರು ಅದು ಪರಮಾನಂದ ಪ್ರದಾನ್ ಜಯ ಭಗವದ್ಗೀತೆ ಆಸುರ ಭಾವ ವಿನಾಶಿನಿ ನಾಶಿನಿ ತಮರಜನಿ दैवी सद्गुणदायिनी दैवी सद्गुणदायिनी हरिरसिका जन सजनी जय भगवत गीते समता त्याग शिखावनी हरिमुख की बानी सकल शास्त्र